ಇವತ್ತಿನ ವಿಡಿಯೋ ಸೆಷನ್ನಲ್ಲಿ 2014ರಲ್ಲಿ ನಡೆದಂಥ ಪತ್ರಿಕೆ 1ಕ್ಕೆ ಸಂಬಂಧಪಟ್ಟ ಹಾಗೆ ಬಾಲ ವಿಕಾಸ ಮತ್ತು ಪೆಡಾಗಜಿ ಅಂತ ಏನು ಪೇಪರ್ ಇದೆ, ಇದು ಚೈಲ್ಡ್ ಡೆವಲಪ್ಮೆಂಟ್ ಮತ್ತು ಪೆಡಾಗಜಿ ಅಂತ. ಇದರ ಒಂದು 30 ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರ ಮತ್ತು ವಿಶ್ಲೇಷಣೆಯನ್ನು ಒಂದು ಕಡೆಯಿಂದ ನೋಡೋಣ. ಈಗ ಟೈಮನ್ನು ವೇಸ್ಟ್ ಮಾಡೋದು ಬೇಡ. ಸೊ ದಯಮಾಡಿ ಯಾರೆಲ್ಲ ಇವತ್ತು ಹೊಸದಾಗಿ ನೋಡ್ತಾ ಇದ್ದೀರೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ನಮ್ಮ ಯಾವುದೇ ಹೊಸ ನೋಟಿಫಿಕೇಶನ್ ಬೇಕು ಅಂದರೆ ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ಐ ಹ್ಯಾವ್ ಟು ಸ್ಟಾರ್ಟ್ ದ ವೆರಿ ಕ್ವಶನ್ ನಂಬರ್ 1, ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಗಜಿ. ನೋಡಿ, 61ರಿಂದ 90 ಅಂದರೆ 90 ತನಕ 30 ಪ್ರಶ್ನೆಗಳಿಗೆ ಸರಿ ಉತ್ತರ ಮತ್ತು ವಿಶ್ಲೇಷಣೆ ನೋಡೋಣ. ಈಗ ಮೊದಲನೇ ಪ್ರಶ್ನೆ, ಫಸ್ಟ್ ಅದನ್ನು ಮಾರ್ಕಲ್ಲಿ ಇದು ಮಾಡೋಣ. ಈಗ ಮಗುವಿನಲ್ಲಿ ವಿಕಾಸದ ಬೆಳವಣಿಗೆಗಳು ಕಂಡುಬರಲು ಕಾರಣ ಅಂತಿದೆ. ಮಗುವಿನಲ್ಲಿ ವಿಕಾಸದ ಬೆಳವಣಿಗೆಗಳು ಕಂಡುಬರಲಿಕ್ಕೆ ಏನು ಕಾರಣ ಅಂತ 4 ಆಪ್ಷನ್ ಇದೆ. ಅನುವಂಶೀಯ ಕಾರಣಗಳು, ಪರಿಸರದ ಅಂಶಗಳು, ಅನುವಂಶೀಯ ಮತ್ತು ಪರಿಸರದ ಅಂಶಗಳ ಅಂತರ್ಕ್ರಿಯೆ, ಮತ್ತು ಕೊನೆಯದಾಗಿ ಪೌಷ್ಟಿಕ ಅಂಶಗಳು ಅಂತಿದೆ. ಇದಕ್ಕೆ ಸರಿಯಾದಂಥ ಆನ್ಸರ್ ಬಂದು ಐ ಆಮ್ ಗೋಯಿಂಗ್ ಟು ಮಾರ್ಕ್ ಇಟ್. ಮೊದಲನೇ ಪ್ರಶ್ನೆಯ ಸರಿಯಾದಂಥ ಉತ್ತರ ಆಪ್ಷನ್ 3 ಇದೆಯಲ್ಲ, ಅನುವಂಶೀಯ ಮತ್ತು ಪರಿಸರ ಅಂಶಗಳ ಅಂತರ್ಕ್ರಿಯೆ ಅಂತ, ಅದು ಇದಕ್ಕೆ ಸರಿಯಾದಂಥ ಆನ್ಸರ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ನಿಮಗೆ ವಿವರಣೆಯನ್ನು ನೋಡೋದಾದರೆ, ನೋಡಿ, ವಿಕಾಸ ಅಂತಕ್ಕಂಥ ಒಂದು ಪ್ರಕ್ರಿಯೆ ಏನಿದೆ, ಇದು ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ಅಂತರ್ಗತವಾಗಿರ್ತಕ್ಕಂಥ ಶಕ್ತಿಗಳು, ಅದರ ಜೊತೆಗೆ ಅವನ ಪರಿಸರದ ನಡುವಿನ ಅಂತರ್ಕ್ರಿಯೆಯ ಒಂದು ಫಲವಾಗಿರುತ್ತೆ. ಸೊ ಹಾಗಾಗಿ ವ್ಯಕ್ತಿಯಲ್ಲಿ ಅಂತರ್ಗತವಾಗಿರ್ತಕ್ಕಂಥ ಕೆಲವೊಂದು ಅನುವಂಶೀಯ ಅಂಶಗಳು ಮತ್ತು ಪರಿಸರದ ಅಂಶಗಳು ವ್ಯಕ್ತಿಯ ವಿಕಾಸದ ಮೇಲೆ ಪ್ರಭಾವ ಬೀರುತ್ತೆ. ಇವೆರಡರ ಪ್ರಭಾವವನ್ನು ಪ್ರತ್ಯೇಕ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಆಗಲ್ಲ. ಹಾಗಾಗಿ ಮೊದಲನೇ ಕ್ವಶನ್ಗೆ ವಿಕಾಸದ ಬೆಳವಣಿಗೆಗೆ ಕಂಡುಬರಲಿಕ್ಕೆ ಏನು ಕಾರಣ ಅಂದರೆ ಅನುವಂಶೀಯ ಮತ್ತು ಪರಿಸರದ ಅಂಶಗಳ ಅಂತರ್ಕ್ರಿಯೆ ಆಗುತ್ತೆ. ಸೊ 61 ಆಯಿತು. ಈಗ 62ನೇ ಪ್ರಶ್ನೆಗೆ ಹೋಗೋಣ. ಈಗ ಕ್ವಿಕ್ಕಾಗಿ, ಸೊ ಬೇಗ ಮುಗಿಸೋ ಪ್ರಯತ್ನ ಮಾಡೋಣ. ಈಗ ಸೊ 62, ಪಿಯಾಜೆಯವರ ಪ್ರಕಾರ ಜ್ಞಾನಾತ್ಮಕ ವಿಕಾಸದ ಪ್ರಕ್ರಿಯೆಯಲ್ಲಿ ಪ್ರಾಕಲ್ಪನೆ ರೂಪಿಸುವ ಮತ್ತು ಪ್ರಯೋಗ ಮಾಡುವ ಸಾಮರ್ಥ್ಯ ಇಲ್ಲಿ ಕಾಣಬರುತ್ತದೆ ಅಂತ ಇದೆ. ಪಿಯಾಜೆಯವರ ಪ್ರಕಾರ ಜ್ಞಾನಾತ್ಮಕ ವಿಕಾಸದ ಪ್ರಕ್ರಿಯೆಯಲ್ಲಿ ಪ್ರಾಕಲ್ಪನೆ ರೂಪಿಸುವ ಮತ್ತು ಪ್ರಯೋಗ ಮಾಡ್ತಕ್ಕಂಥ ಸಾಮರ್ಥ್ಯ ಇಲ್ಲಿ ಕಾಣಬರುತ್ತದೆ. ನೋಡಿ, ಯಾವುದರಲ್ಲಿ ಅಂತ, ಯಾವ ಸ್ಟೇಜಲ್ಲಿ ಬರುತ್ತೆ ಅಂತ. ಸಂವೇದನಗತಿ ಅಂತ, ಮೂರ್ತ ಕಾರ್ಯಗಳ ಅಂತ, ಔಪಚಾರಿಕ ಕಾರ್ಯಗಳ ಅಂತ, ಮತ್ತು ಕಾರ್ಯಪೂರ್ವ ಅಂತ ಅಂತಿದೆ. ಸೊ ಇದಕ್ಕೆ ಸರಿಯಾದಂಥ ಆನ್ಸರ್ ಬಂದು ದಟ್ ಈಸ್ ಔಪಚಾರಿಕ ಕಾರ್ಯಗಳ ಅಂತ ಇದೆ ಅಂತ. ನೋಡಿ, ದಟ್ ಈಸ್ ದ ರೈಟ್ ಆನ್ಸರ್. ಇಲ್ಲಿ ಜ್ಞಾನಾತ್ಮಕ ವಿಕಾಸದ ಪ್ರಕ್ರಿಯೆಯಲ್ಲಿ ಪ್ರಾಕಲ್ಪನೆ ರೂಪಿಸುವ ಮತ್ತು ಪ್ರಯೋಗ ಮಾಡ್ತಕ್ಕಂಥ ಸಾಮರ್ಥ್ಯ ಒಂದು ಮಗುವಿಗೆ ಯಾವ ಸ್ಟೇಜಲ್ಲಿ ಬರುತ್ತೆ ಅಂದರೆ ಅದು ಔಪಚಾರಿಕ ಕಾರ್ಯಗಳ ಅಂತ. ಸೊ ಪಿಯಾಜೆಯವರ ಪ್ರಕಾರವಾಗಿ. ಇನ್ನು ನಿಮಗೆ ಇದ್ರ ಬಗ್ಗೆ ಒಂದಷ್ಟು ಎಕ್ಸ್ಪ್ಲನೇಷನ್ಸ್ ನೋಡೋದಾದರೆ, ಪಿಯಾಜೆಯವರ ಜ್ಞಾನಾತ್ಮಕ ವಿಕಾಸದ 4ನೇ ಹಂತ ಇದು. ನಿಮಗೆಲ್ಲ ಗೊತ್ತಿದೆ, ಅವ್ರದ್ದು ಸಂವೇದನಗತಿ ಅಂತ ಬರುತ್ತೆ, ಸೊ ಮೂರ್ತ ಕಾರ್ಯಗಳ ಅಂತ ಬರುತ್ತೆ, ನೆಕ್ಸ್ಟು ಅದಾದಮೇಲೆ ಕಾರ್ಯಪೂರ್ವ ಅಂತ ಬರುತ್ತೆ, ಕೊನೆಯದಾಗಿ ಔಪಚಾರಿಕ ಕಾರ್ಯಗಳ ಅಂತ ಬರುತ್ತೆ. ಸೊ ಒಂದೊಂದು ಸ್ಟೇಜ್ಗೂ ಒಂದಷ್ಟು ವರ್ಷಗಳ ಅಂತರಗಳು ಬರುತ್ತೆ. ಸೊ ಇಲ್ಲಿಂದ ಇಲ್ಲಿವರೆಗೆ ಅಂತ. ಹಾಗಾಗಿ ಪಿಯಾಜೆಯವರ 4ನೇ ಹಂತ ಇದು. ಸೊ ಇದು ಸಾಮಾನ್ಯವಾಗಿ ಮಗುವಿನ 11ನೇ ವಯಸ್ಸಿನ ನಂತರ, 11 and above years ಅಂತ ನಂತರದಲ್ಲಿ ನಡೀತಕ್ಕಂಥ ಒಂದು ಪ್ರಕ್ರಿಯೆ. ಸೊ ಈ ಒಂದು ಸ್ಟೇಜಲ್ಲಿ ತರ್ಕಬದ್ಧವಾದಂಥ ಹೇಳಿಕೆ ಆಗಿರ್ಬೋದು, ಅಮೂರ್ತ ಚಿಂತನಾ ಸಾಮರ್ಥ್ಯ ಆಗಿರ್ಬೋದು, ಊಹಾತ್ಮಕ ಆಲೋಚನೆ ಆಗಿರ್ಬೋದು, ಸಮಸ್ಯೆಗಳ ಘಟಕಗಳ ವಿಶ್ಲೇಷಣೆ ಆಗಿರ್ಬೋದು, ಮತ್ತು ವೈಜ್ಞಾನಿಕ ಚಿಂತನೆ ಆಗಿರ್ಬೋದು. ಸೊ ಈ ರೀತಿಯ ಪ್ರಯೋಗವನ್ನು ನಿರ್ವಹಣೆ ಮಾಡ್ತಕ್ಕಂಥ ವರ್ತನೆಗಳು ಈ ಸ್ಟೇಜಲ್ಲಿ ಕಂಡುಬರುತ್ತೆ. ಹಾಗಾಗಿ ಸೊ ಜ್ಞಾನಾತ್ಮಕ ವಿಕಾಸದ ಪ್ರಕ್ರಿಯೆಯಲ್ಲಿ ಪ್ರಾಕಲ್ಪನೆ ರೂಪಿಸ್ತಕ್ಕಂಥ ಪ್ರಯೋಗ ಮಾಡ್ತಕ್ಕಂಥ ಸಾಮರ್ಥ್ಯ ಎಲ್ಲಿ ಬರುತ್ತೆ ಅಂದರೆ ದಟ್ ಈಸ್ ಆಪ್ಷನ್ ನಂಬರ್ 3, ಔಪಚಾರಿಕ ಕಾರ್ಯಗಳ ಹಂತದಲ್ಲಿ ಬರುತ್ತೆ ಇದು. ಸೊ ಲೆಟ್ಸ್ ಮೂವ್ ಆನ್ ದ ಕ್ವಶನ್ ನಂಬರ್ 63. ಈಗ ಬೌದ್ಧಿಕ ಕೊರತೆ ಕಂಡುಬರ್ತಕ್ಕಂಥ ಬುದ್ಧಿಶಕ್ತಿ ಸೂಚ್ಯಾಂಕದ ವ್ಯಾಪ್ತಿ ಅಂತಿದೆ. ಬೌದ್ಧಿಕ ಕೊರತೆ ಕಂಡುಬರುವ ಬುದ್ಧಿಶಕ್ತಿ ಸೂಚ್ಯಾಂಕದ ವ್ಯಾಪ್ತಿ ಎಲ್ಲಿಂದ ಎಲ್ಲಿವರೆಗೆ ಅಂತ, 0 to 25, 0 to 30, 25 to 50, 0 to 70 ಅಂತ ಇದೆ. ಬೌದ್ಧಿಕ ಕೊರತೆ ಕಂಡುಬರ್ತಕ್ಕಂಥ ಬುದ್ಧಿಶಕ್ತಿ ಸೂಚ್ಯಾಂಕ ಅಂತ ಅಂದರೆ ಬುದ್ಧಿಯ ಪ್ರಮಾಣ ಅಂತಕ್ಕಂಥದ್ದು ಕಡಿಮೆ ಅಂತ ಅಷ್ಟೇ, ನಥಿಂಗ್ ಮಾಡೋದು. ಬೌದ್ಧಿಕ ಕೊರತೆ ಕಡಿಮೆ ಇದೆ ಅಂತಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಬಂದು ನೋಡಿ ಆಪ್ಷನ್ ಡಿ ಇದೆಯಲ್ಲ, 0 to 70 ಅಂತ, ಇದು ಇದಕ್ಕೆ ಸರಿಯಾದಂಥ ಆನ್ಸರ್ ಆಗುತ್ತೆ. ಸೊ ನೋಡಿ, ಈ ಬುದ್ಧಿಶಕ್ತಿ ಸೂಚ್ಯಾಂಕದ ಆಧಾರದ ಮೇಲೆ ಒಂದು ವರ್ಗೀಕರಣ ಮಾಡಿದಾಗ ಯಾವ ಒಂದು ಮಗುವಿನ ಸೂಚ್ಯಾಂಕ ಸುಮಾರು 0 to 70 ಇರುತ್ತೋ ಆ ಒಂದು ಮಕ್ಕಳನ್ನು ಮಾನಸಿಕ ನ್ಯೂನತೆ ಉಳ್ಳಂಥ ಅಥವಾ ಬೌದ್ಧಿಕ ಕೊರತೆ ಕಂಡುಬರ್ತಕ್ಕಂಥ ನಾವು ಮಕ್ಕಳ ವ್ಯಾಪ್ತಿಗೆ ಬರುತ್ತೆ ಅಂತ ಅದನ್ನು ಹೇಳುವಂಥದ್ದು. ಹಾಗಾಗಿ ಇದಕ್ಕೆ 0 to 70 ಅಂತ ಏನಿದೆ ಈ ಒಂದು ಅವಧಿ, 0 to 70, ಹಾಗಾಗಿ ಅದು ಬೌದ್ಧಿಕ ಕೊರತೆ ಇರತಕ್ಕಂಥ ಬುದ್ಧಿಶಕ್ತಿ ಸೂಚ್ಯಾಂಕದ ಒಂದು ಅಂಕಿಅಂಶ ಅಥವಾ ಒಂದು ವ್ಯಾಪ್ತಿ ಅದು. ಸೊ ನೆಕ್ಸ್ಟು, ಬುದ್ಧಿಶಕ್ತಿಯ 3 ಆಯಾಮಗಳ ಮಾದರಿಯನ್ನು ರೂಪಿಸಿದವರು. ಬುದ್ಧಿಶಕ್ತಿಯ 3 ಆಯಾಮಗಳ ಮಾದರಿಯನ್ನು ಯಾರು ರೂಪಿಸಿದ್ರು ಅಂತ ಭಾಳ ಪ್ರಮುಖವಾದಂಥ ಪ್ರಶ್ನೆ ಇದು. ಸೊ ಸಾಕಷ್ಟು ರಿಪಿಟೇಷನ್ ಆಗಿದೆ. ಸೊ ಈ ಸಲನೂ ಕೂಡ ಕೇಳ್ತಕ್ಕಂಥ ಚಾನ್ಸಸ್ ಇರ್ಬೋದು. ಹಾಗಾಗಿ ಸೂಕ್ಷ್ಮವಾಗಿ ಯಾವುದು ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಸೈಕಾಲಜಿನೇ ಭಾಳ ಪ್ರಮುಖವಾದಂಥ ಪತ್ರಿಕೆ ಬಿಡಿ, ಆಯಿತಾ. ಹಾಗಾಗಿ ಅದನ್ನು ಐ ಥಿಂಕ್ ಸುಮಾರು ಸಲ ನಾವು ರಿವಿಷನ್ ಮಾಡಿದ್ರೆ ನಿಮಗೆ ಅದು ಪ್ಲಸ್ ಪಾಯಿಂಟ್ ಆಗುತ್ತೆ ಸ್ಕೋರ್ ಗೇನ್ ಮಾಡಲಿಕ್ಕೆ. ನೋಡಿ, 4 ಆಪ್ಷನ್ನು ಕೆಟಲ್, ಟಚ್ಸ್ಟೋನ್, ಗಿಲ್ಫೋರ್ಡ್ ಮತ್ತು ಟರ್ಮನ್ ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಬುದ್ಧಿಶಕ್ತಿಯ 3 ಆಯಾಮಗಳ ಮಾದರಿಯನ್ನು ಯಾರು ರೂಪಿಸ್ತಾರಪ್ಪ ಅಂದರೆ ದಟ್ ಈಸ್ ದ ರೈಟ್ ಆನ್ಸರ್ ಇಸ್ ಗಿಲ್ಫೋರ್ಡ್ ಅಂತ ಇದೆಯಲ್ಲ, ಇದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ವಿವರಣೆ ನೋಡೋದಾದರೆ ನೋಡಿ, ಬುದ್ಧಿಶಕ್ತಿಯ ಸಂರಚನೆಯನ್ನು ವಿವರಣೆ ಕೊಡಲಿಕ್ಕೆ ಜೆ ಪಿ ಗಿಲ್ಫೋರ್ಡ್ ಅಂತಕ್ಕಂಥ ಒಬ್ಬ
ವಿಜ್ಞಾನಿ ಅಂತ ಅಂದ್ಕೊಳ್ಬೋದು ಅಥವಾ ಒಬ್ಬ ಏನಂತ ಅನ್ಬೋದು, ಒಬ್ಬ ಮನೋವಿಜ್ಞಾನಿ ಅಂತ ಕರ್ಕೋಬೋದು ಆತನನ್ನು. ಸೊ 3 ಆಯಾಮಗಳ ಒಂದು ಪ್ರಾಯೋಗಿಕ ಮಾದರಿಯನ್ನು ಆತ ಸೂಚಿಸ್ತಾನೆ. ಸೊ ಅದರಲ್ಲಿ ಯಾವುದು ಬರುತ್ತೆ 3 ಆಯಾಮಗಳು ಅಂದರೆ ಒಂದು ವಸ್ತುಗಳು, ಕ್ರಿಯೆಗಳು ಮತ್ತು ಉತ್ಪನ್ನಗಳು ಅಂತ. ಇದು ಬುದ್ಧಿಶಕ್ತಿಯ 3 ಆಯಾಮಗಳು ಬರುತ್ತೆ, ಆಯಿತಾ? ತಿಳ್ಕೊಳ್ಳಿ, ವಸ್ತುಗಳು, ಕ್ರಿಯೆಗಳು ಮತ್ತು ಉತ್ಪನ್ನಗಳು ಅಂತ. ಇದು ಜೆಫಿ ಗಿಲ್ಫೋರ್ಡ್ ಅದನ್ನು ರೂಪಿಸಿದಂಥ 3 ಬುದ್ಧಿಶಕ್ತಿಯ ಆಯಾಮಗಳು. ಸೊ ನೆಕ್ಸ್ಟು ಬುದ್ಧಿಶಕ್ತಿ ಎನ್ನುವುದು ನೋಡಿ, ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂಥ ಮತ್ತೊಂದು ಪ್ರಶ್ನೆ. ಬುದ್ಧಿಶಕ್ತಿ ಎನ್ನುವುದು ಯಾವ ಸಾಮರ್ಥ್ಯ? ಅದು ಭಾವನಾತ್ಮಕನೋ, ಆಲೋಚನೆಯೋ, ಜ್ಞಾನಾತ್ಮಕನೋ ಅಥವಾ ಚಲನಾ ಸಾಮರ್ಥ್ಯನೋ ಅಂತ. 100% ಅದು. ಸೊ ಬುದ್ಧಿಶಕ್ತಿ ಅಂತಕ್ಕಂಥದ್ದು ಅದು ದಟ್ ಈಸ್ ಆಲೋಚನಾ ಸಾಮರ್ಥ್ಯ, ಅದು ಆಲೋಚನಾ ಸಾಮರ್ಥ್ಯ ಆಗುತ್ತೆ. ಸೊ ನಾವು ಹೇಗೆ ಯಾವ ಒಂದು ವೇನಲ್ಲಿ ಥಿಂಕ್ ಮಾಡ್ತೀವಿ ಅದಕ್ಕೆ ಡಿಪೆಂಡ್ ಆಗಿರುತ್ತೆ ಇಂಟೆಲಿಜೆನ್ಸ್ ಅಂತಕ್ಕಂಥದ್ದು. ಯಾಕೆಂದರೆ ಈಗ ತುಂಬ ಬುದ್ಧಿವಂತರು ಅವರ ವೇ ಆಫ್ ಥಿಂಕಿಂಗ್ ಬೇರೆ ಇರ್ತದೆ. ಸೊ ತುಂಬ ಸರಾಸರಿ ಇರತಕ್ಕಂಥ ಬುದ್ಧಿವಂತರದ್ದು ವೇ ಆಫ್ ಥಿಂಕಿಂಗ್ ಬೇರೆ ಇರ್ತದೆ. ಅತಿ ಬುದ್ಧಿವಂತರು ಅಂತ ನಾವೇನು ಕರಿತೀವಿ ಅವರ ಒಂದು ವೇ ಆಫ್ ಥಿಂಕಿಂಗ್ ಬೇರೆ ಇರುತ್ತೆ. ಈ ಮಧ್ಯಮ ಪ್ರಮಾಣದ ಬುದ್ಧಿವಂತಿಕೆ ಇರತಕ್ಕಂಥ ವ್ಯಕ್ತಿಗಳ ಒಂದು ವೇ ಆಫ್ ಥಿಂಕಿಂಗ್ ಬೇರೆ ಇರುತ್ತೆ. ಸೊ ಒಟ್ಟಾರೆಯಾಗಿ ಹೇಳೋದಾದರೆ ಆಲೋಚನಾ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿದ್ದು ಇದು ಬುದ್ಧಿಶಕ್ತಿ ಇದು. ಸೊ ಆ ಬುದ್ಧಿಶಕ್ತಿ ಅಂತಕ್ಕಂಥದ್ದು ಒಂದು ಅಮೂರ್ತ ಚಿಂತನೆ. ಅದು ಹೊಸ ಸನ್ನಿವೇಶಕ್ಕೆ ಮಾರ್ಪಾಟು ಮಾಡಿಕೊಳ್ಳೋದು, ಉದ್ದೇಶಪೂರ್ವಕವಾಗಿ ವರ್ತನೆಯನ್ನು ಮಾಡುವಂಥದ್ದು, ಅಥವಾ ಈ ಸಾಧನೆಗಳ ಮಿತವ್ಯಯ ಮತ್ತು ದಕ್ಷತೆ ಆಗಿರ್ಬೋದು, ಹಿಂದಿನ ಜ್ಞಾನವನ್ನು ಅಂದರೆ ಹಿಂದಿನ ನಾಲೆಡ್ಜನ್ನು ಉಳಿಸ್ಕೊಳ್ಳಿಕ್ಕೆ ಮತ್ತು ಅದನ್ನು ಮತ್ತೆ ಪುನಃಸ್ಮರಣೆಗೆ ನಾವು ತಂದುಕೊಳ್ಳಿಕ್ಕೆ ನಮಗೆ ಅದನ್ನು ಸಹಾಯ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯನೇ ಇಲ್ಲಿ ಬುದ್ಧಿಶಕ್ತಿ ಅಂತ ನಾವು ಹೇಳ್ಬೋದು. ಇವೆಲ್ಲದಕ್ಕೂ ಪೂರಕವಾಗಿರೋದು ಆಲೋಚನಾ ಸಾಮರ್ಥ್ಯ. ಹಾಗಾಗಿ ಬುದ್ಧಿಶಕ್ತಿ ಅಂತಕ್ಕಂಥದ್ದು ಇದು ಸರಿಯಾದಂಥ ಆನ್ಸರ್ ಬಂದು ಇದಕ್ಕೆ ಆಲೋಚನಾ ಸಾಮರ್ಥ್ಯ ಆಗುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 66 ಒಬ್ಬ ಬುದ್ಧಿಮಾಂದ್ಯ ಮಗುವಿನ ಅವಧಾನ ಅವಧಿಯು ಕಡಿಮೆ ಇರುತ್ತದೆ. ಬುದ್ಧಿಮಾಂದ್ಯ ಮಗುವಿನ ಅವಧಾನದ ಅವಧಿ ಕಡಿಮೆ ಇರುತ್ತೆ ಅಂದರೆ ಗ್ರಹಿಸ್ತಕ್ಕಂಥ ಶಕ್ತಿ ಅಂತ. ಅವನಿಗೆ ಯಾವುದೇ ವಿಚಾರ ಹೇಳಿದ್ರು ಕೂಡ ಅದನ್ನು ಗ್ರಹಿಸ್ಕೊಳ್ತಕ್ಕಂಥ, ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಕಡಿಮೆ ಇರುತ್ತೆ ಅಂತ. ಬಟ್ ಏನಕ್ಕೆ ಅಂದರೆ ಯೂಶ್ವಲಿ ಎಲ್ಲ ಈ ಮಾನಸಿಕ ನ್ಯೂನತೆ ಇರತಕ್ಕಂಥ ಮಕ್ಕಳನ್ನು ಅವರು ಬುದ್ಧಿಮಾಂದ್ಯ ಮಕ್ಕಳು ಅಂದರೆ ಅವರ ರೇಷಿಯೋ ತುಂಬ ಕಡಿಮೆ ಇರುತ್ತೆ ಬೇರೆಯವರು ಕಂಪೇರ್ ಮಾಡಿದ್ರೆ. ಸೊ ಯಾವ ರೀಸನ್ಗೆ ಅಂತ ಇಲ್ಲಿ ಮಗುವನ್ನು ಗಮನಿಸಲು ಶಿಕ್ಷಕರಿಗೆ ಸ್ವಲ್ಪ ಸಮಯ ಲಭ್ಯವಿರುವುದು, ಮಗು ಬಹಳ ತುಂಟನಾಗಿರುವುದು, ಅವನ ಸ್ನೇಹಿತರು ಅಡ್ಡಿ ವಹಿಸುವರು, ಹುಟ್ಟಿನಿಂದ ಬಂದ ಗುಣಗಳು ಅಂತ ಇದೆ ಇಲ್ಲಿ. ಒಬ್ಬ ಬುದ್ಧಿಮಾಂದ್ಯ ಮಗುವಿನ ಅವಧಾನ ಅವಧಿ ಅಂತಕ್ಕಂಥದ್ದು ಕಡಿಮೆ ಇರುತ್ತೆ. ಏನಕ್ಕೆ ಅಂದರೆ ಸೊ ಆಪ್ಷನ್ 4 ಇದೆಯಲ್ಲ, ಅದು ಬಂದ್ಬಿಟ್ಟು ಸೊ ಹುಟ್ಟಿನಿಂದಾನೇ ಬಂದಂಥ ಕೆಲವೊಂದು ಗುಣಗಳಾಗಿ ಆ ಬುದ್ಧಿಮಾನ್ಯತೆ ಅಂತಕ್ಕಂಥದ್ದು ಸೊ ಹಾಗೇನೇ ಇರುತ್ತೆ ಆ ಮಗುವಿಗೆ. ಸಮ್ಟೈಮ್ಸ್ ಚಿಕಿತ್ಸೆ ಕೊಡೋದ್ರ ಮುಖಾಂತರವಾಗಿ ಕಡಿಮೆ ಪ್ರಮಾಣದಲ್ಲಿ ಗುಣಪಡಿಸ್ಬೋದು. ಕೆಲವು ಸಂದರ್ಭಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಆ ಮಗುವಿಗೆ ಗುಣಪಡಿಸಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಅಂಥ ಒಂದು ವರ್ಗಕ್ಕೆ ಸೇರೋದಂಥ ಒಂದು ಕಾನ್ಸೆಪ್ಟ್ ಟಾಪಿಕ್ ಇದು. ಹಾಗಾಗಿ ಸೊ ಯಾವುದೇ ಒಂದು ಬುದ್ಧಿಮಾಂದ್ಯ ಮಗುವಿನ ಅವಧಾನ ಅವಧಿ ಅಂತಕ್ಕಂಥದ್ದು ಕಡಿಮೆ ಇರುತ್ತೆ. ರೀಸನ್ ಹುಟ್ಟಿನಿಂದ ಬಂದಂಥ ಸೊ ಗುಣಗಳಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಸಂಕ್ಷಿಪ್ತವಾಗಿ ಒಂದಷ್ಟು ವಿಚಾರಗಳಿದೆ ನೋಡಿ. ಇಲ್ಲಿ ಒಬ್ಬ ವ್ಯಕ್ತಿ ವಿವಿಧ ಮಟ್ಟದ ಬೌದ್ಧಿಕ ಕ್ರಿಯೆಯನ್ನು ಒಳಗೊಂಡಂಥ ಹಲವು ವಿವಿಧ ಕಾರ್ಯಗಳನ್ನು ಕಲಿಯುವುದರಲ್ಲಿ ನ್ಯೂನತೆಯನ್ನು ಹೊಂದಿರುತ್ತಾನೆ ಅಥವಾ ಸೀಮಿತ ಸಾಮರ್ಥ್ಯವನ್ನು ಹೊಂದಿದ್ದರೆ ಅಂತಹವನನ್ನು ಸಾಮಾನ್ಯ ಬುದ್ಧಿಮಾಂದ್ಯತೆ ಅಂತ ನಾವು ಕರೆಯುವಂಥದ್ದು. ಸೊ ಈ ಮಕ್ಕಳು ತಮ್ಮ ಅವಧಾನವನ್ನು ನಿರ್ದಿಷ್ಟವಾದ ಚಟುವಟಿಕೆಯ ಕಡೆಗೆ ಕೇಂದ್ರೀಕರಿಸ್ತಕ್ಕಂಥ ಸಾಮರ್ಥ್ಯವನ್ನು ಕಡಿಮೆ ಇರುತ್ತೆ. ಈಗ ಯಾವುದಾದ್ರು ಒಂದು ಆ್ಯಕ್ಟಿವಿಟಿನ ಮಾಡಬೇಕಾದ್ರೆ ಅದನ್ನು ಹಂಗೆ ಅಬ್ಸರ್ವ್ ಮಾಡಿ ಕಾನ್ಸಂಟ್ರೇಟ್ ಮಾಡಿ ಅಂತ ನಾವು ಹೇಳ್ತೀವಿ ನಾವು. ಬಟ್ ಆದರೆ ಆ ಒಂದು ವಿಚಾರದಲ್ಲಿ ಆ ಒಂದು ಮಗುವಿಗೆ ಅವಧಾನವನ್ನು ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಅಥವಾ ಒಂದು ಸಾಮರ್ಥ್ಯ ಆತನಿಗೆ ಅದು ಕಡಿಮೆ ಇರುತ್ತೆ. ಸೊ ಈ ಒಂದು ಸಮಸ್ಯೆ ಮಗುವಿನ ತಾಯಿಯ ಹೊಟ್ಟೆಯಿಂದಲೇ ಬಂದಂಥ ಅದು ಗುಣಗಳಾಗಿರುತ್ತೆ, ಅದು ಜೀನ್ಸಿಂದನೇ ಬರ್ಬೋದು. ಹಾಗಾಗಿ ಸೊ ಹುಟ್ಟಿನಿಂದ ಬಂದಂಥ ಗುಣಗಳು ಇದಕ್ಕೆ ಸರಿಯಾದಂಥ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ಒಳನೋಟ ಕಲಿಕೆಯ ಮುಖ್ಯವಾದ ಗುಣಲಕ್ಷಣ ಅಂತಿದೆ. ಒಳನೋಟ ಅಂದರೆ ಇನ್ನರ್ ಲರ್ನಿಂಗ್ ಅಂತ ಕರಿತೀವಿ, ಒಳಗಿಂದ ಕಲಿತಕ್ಕಂಥ ಒಂದು ವಿಚಾರ ಅಥವಾ ಒಳಗಿನ ಕಲಿಕೆ ಅದು. ಸೊ ಅದರ ಒಂದು ಮುಖ್ಯವಾದಂಥ ಗುಣಲಕ್ಷಣ ಏನಪ್ಪ ಅಂದರೆ ತಕ್ಷಣ ವಿಚಾರ ಒಳೆಯುವಂಥದ್ದು, ಸ್ವಯಂ ಕಲಿಕೆ, ಸಂಕಷ್ಟ ಪರಿಹರಿಸುವುದು, ದೃಷ್ಟಿಕೋನವನ್ನು ವೃದ್ಧಿಪಡಿಸುವುದು ಅಂತ ಇದೆ. ಸೊ ಆನ್ಸರ್ ಬಂದು ಇದಕ್ಕೆ ನೋಡಿ ಇದೆಯಲ್ಲ, ತಕ್ಷಣ ವಿಚಾರ, ಇಮಿಡಿಯೇಟ್ ಫ್ಲಾಸ್ ಆಗುವಂಥದ್ದು ಕೆಲವೊಂದು ವಿಷಯಗಳು, ಅದು ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ನೋಡಿ ಇಲ್ಲಿ ಒಳನೋಟ ಕಲಿಕೆಯಲ್ಲಿ ಮಗುವಿಗೆ ಯಾವುದಾದ್ರು ಒಂದು ಸಮಸ್ಯೆ ಎದುರಾದಾಗ, ಅದು ಫೇಸ್ ಎದುರಾದಾಗ ಆ ಸಮಸ್ಯೆಯ ಕಡೆಗೆ ಇಡೀ ಸನ್ನಿವೇಶವನ್ನು ಸಮಗ್ರವಾದ ದೃಷ್ಟಿಯಲ್ಲಿ ಅದು ಗ್ರಹಿಸುತ್ತೆ. ಆ ಗ್ರಹಿಸಿದಾಗ ಏನಾಗುತ್ತೆ, ಆ ಸಮಸ್ಯೆಗೆ ಪರಿಹಾರವಾಗಿ ತಕ್ಷಣ ಕೆಲವೊಂದು ವಿಚಾರಗಳು ಉಳಿತಿದೆ. ಇಂಥ ಒಂದು ಸಮಸ್ಯೆಗೆ ಈ ರೀತಿಯ ಪರಿಹಾರ ಇದೆ, ಇಮಿಡಿಯೇಟ್ ನಾನು ಇದನ್ನು ಕಂಡುಹಿಡ್ಕೊಳ್ಬೇಕು ಅಂತಕ್ಕಂಥ ಆ ಒಂದು ಪ್ರಕ್ರಿಯೆ ಏನಿದೆ, ಕ್ರಿಯೆ, ಅದು ಇಮಿಡಿಯೇಟ್ ಫ್ಲಾಸ್ ಆಗುತ್ತೆ ಮಗುವಿಗೆ. ಹಾಗಾಗಿ ಒಳನೋಟ ಕಲಿಕೆ ಅಂತಕ್ಕಂಥದ್ದು ತಕ್ಷಣ ಉಳಿತಕ್ಕಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಥ ಒಂದು ಕಾನ್ಸೆಪ್ಟ್ ಇದು. ಸೊ ನೆಕ್ಸ್ಟು ಇನ್ನು ಸ್ವಯಂ ಕಲಿಕೆ ಬರಲ್ಲ, ಸಂಕಷ್ಟ ಪರಿಹರಿಸುವುದು ಇದು ಬರಲ್ಲ, ದೃಷ್ಟಿಕೋನವನ್ನು ವೃದ್ಧಿಪಡಿಸುವುದು ಬರಲ್ಲ ಇದು. ಸೊ ಮೊದಲನೇದೇನಿದೆ ಅದು ಸರಿಯಾದಂಥ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 68 ನೋಡೋಣ. ಈಗ ಪ್ರತಿಭಾವಂತ ಮಕ್ಕಳು ಯಾವಾಗಲೂ ಎದುರು ನೋಡುವುದು. ತುಂಬ ಜೀನಿಯಸ್ ಚಿಲ್ಡ್ರನ್ ಅಂತ ನಾವೇನು ಕರಿತೀವಿ, ಪ್ರತಿಭಾವಂತ ಮಕ್ಕಳು, ಇಂಟೆಲಿಜೆಂಟ್ ಮಕ್ಕಳು ಅಂತ ನಾವೇನು ಕರಿತೀವಿ, ಆ ಮಕ್ಕಳು ಯಾವಾಗಲೂ ಏನು ನೋಡ್ತವೆ ಅಂತ
ಪ್ರಯೋಗಾಲಯಗಳಲ್ಲಿ ಕೆಲಸ ಮಾಡುವುದು, ಗ್ರಂಥಾಲಯಗಳಲ್ಲಿ ಅಭ್ಯಸಿಸುವುದು, ಇತರರನ್ನು ಗೆಲ್ಲಲು ಅವಕಾಶಗಳು ಮತ್ತು ವಿನೂತನ ಕಾರ್ಯಗಳು ಅಂತ ಇದೆ. ಇದೇನು ಸೈಕಾಲಜಿ ಓದಿದ್ರು ಭಾಳ ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು. ಆಪ್ಷನ್ ನಂಬರ್ 4 ಇದೆಯಲ್ಲ ಇಲ್ಲಿ 68ನೇದಕ್ಕೆ ವಿನೂತನ ಕಾರ್ಯಗಳು. ಯಾವಾಗಲೂ ಹೊಸ ಹೊಸ ಆಲೋಚನೆಯನ್ನು ಮಾಡ್ತಾ ಇರ್ತಾರೆ, ಹೊಸದಾಗಿ ಏನಾದರೂ ಮಾಡಬೇಕು ಅಂತಕ್ಕಂಥ ಥಾಟ್ಸ್ ಅವ್ರ ಮೈಂಡಲ್ಲಿ ಯಾವಾಗಲೂ ಬರ್ತಾ ಇರುತ್ತೆ. ಸೊ ಆ ಹಿನ್ನೆಲೆಯಲ್ಲಿ 68ನೇ ಪ್ರಶ್ನೆಗೆ 4ನೇ ಆಪ್ಷನ್ ಬರುತ್ತಲ್ಲ ವಿನೂತನ ಕಾರ್ಯಗಳು ಅಂತ, ಇದು ಸರಿಯಾದಂಥ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 69, ಇದು ಮ್ಯಾಥಮೆಟಿಕ್ಸ್ ಟೈಪಲ್ಲಿದೆ ನೋಡಿ. ಬುದ್ಧಿಶಕ್ತಿಗೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರು ಒಂದು ಲೆಕ್ಕ ಅಂತೂ ಇದ್ದೇ ಇರುತ್ತೆ. ದಯಮಾಡಿ ಅದನ್ನು ನೀವು ಓದ್ಕೊಳ್ಳೇಬೇಕಾಗುತ್ತೆ. ಒಂದಷ್ಟು ವಿಶೇಷವಾಗಿ ಗಮನ ಹರಿಸಿ ಒಂದಷ್ಟು ಲೆಕ್ಕಗಳನ್ನು ನೀವೇ ಹಾಕ್ಕೊಳ್ಳಿ. ಒಂದು 7ರಿಂದ ಒಂದು 10 ಲೆಕ್ಕಗಳನ್ನು ನೀವೇ ಬಿಡಿಸ್ಕೊಳ್ಬೇಕು. ಅದರ ಫಾರ್ಮುಲಾವನ್ನು ತಿಳ್ಕೊಂಡು ಆವಾಗ ಪ್ರಾಕ್ಟೀಸ್ ಆಗುತ್ತೆ. ಅವ್ರು ಯಾವುದೇ ಅಂಕಿಅಂಶ ಕೇಳಿದ್ರು ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಒಬ್ಬ ಹುಡುಗನ ಮಾನಸಿಕ ವಯಸ್ಸು, MA ಅಂದರೆ ಮಾನಸಿಕ ವಯಸ್ಸು, ಮೆಂಟಲ್ ಏಜ್ ಅಂತಾರೆ ಅದನ್ನು. 8 ಮಾನಸಿಕ ವಯಸ್ಸು 8 ಇರುತ್ತೆ, ಮತ್ತು ದೈಹಿಕ ವಯಸ್ಸು ಬಂದು 10. ದೈಹಿಕ ವಯಸ್ಸು ಅಂದರೆ ಕ್ರೋನಲಾಜಿಕಲ್ ಏಜ್ ಅಂತ. ಸೊ ಹಾಗಾದರೆ ಆತನ ಬುದ್ಧಿಶಕ್ತಿ ಸೂಚ್ಯಾಂಕ ಎಷ್ಟು ಅಂತ ನೋಡಿ. MA 8, CA 10 ಆದರೆ ಆತನ ಇಂಟೆಲಿಜೆಂಟ್ ಕ್ವಶನ್ಸ್ IQ ಎಷ್ಟು ಅಂತ ಇದೆ. ಆಪ್ಷನ್ 4ರಲ್ಲಿ 125 ಇದೆ, 100 ಇದೆ, 80 ಇದೆ, 120 ಇದೆ. ಸೊ ಏನು ಮಾಡಬೇಕು, IQ ಫಸ್ಟ್ ಹಾಕಲು ಎಡಭಾಗಕ್ಕೆ. ಸೊ MA ಮೇಲೆ ಹೋಗಬೇಕಾಗುತ್ತೆ. ಇದಕ್ಕೆ ಫಾರ್ಮುಲಾ ಕೆಳಗಡೆ ಬಂದು CA ಆಗುತ್ತೆ. IQ = MA / CA × 100 ಹಾಕೊಳ್ಬೇಕು. ಸೊ ಈಗ ಅದನ್ನು ಏನು ಮಾಡಬೇಕು, ಮಲ್ಟಿಪ್ಲಿಕೇಶನ್ ಮಾಡಿ ಡಿವಿಷನ್ ಮಾಡಬೇಕಾಗುತ್ತೆ ಅದನ್ನು. ಸೊ 8 ಮೇಲೆ ಹಾಕೊಳ್ತೀರಾ ನೀವು. ಸೊ 10 ಕೆಳಗಡೆ ಬರುತ್ತೆ × 100. ಸೊ 10ನಲ್ಲಿ 0 1 ಕ್ಯಾನ್ಸಲ್ ಆದರೆ ನಿಮಗೆ ಇನ್ನು 8 × 10 ಅದನ್ನು ನೀವು ಮಲ್ಟಿಪ್ಲಿಕೇಶನ್ ಮಾಡೋಕೆ ಹೋದರೆ 8 × 80 ಆಗುತ್ತೆ. ಸೊ ಆನ್ಸರ್ ಬಂದು ಆಪ್ಷನ್ C ಇದೆಯಲ್ಲ, ಇಟ್ ಈಸ್ ರೈಟ್ ಆನ್ಸರ್ ಇಲ್ಲಿ. ಸೊ ಈ ರೀತಿಯ ಕೆಲವೊಂದು ಈಕ್ವೇಷನ್ಸ್ ಬಂದಾಗ ನೀವು ಒಂದಷ್ಟು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 70 ನೋಡೋಣ. ಈಗ ಒಬ್ಬ ಬಾಲಕಿ ಸಂಗೀತದಲ್ಲಿ ಪ್ರಾವೀಣ್ಯತೆ ಪಡೆಯುವುದು ಇದಕ್ಕೆ ಉದಾಹರಣೆಯಾಗಿದೆ. ಸೊ ಏನಕ್ಕೆ ಅಂತ, ಯಾವುದೇ ಒಬ್ಬ ಬಾಲಕಿ ಮ್ಯೂಸಿಕಲ್ಲಿ ಪ್ರಾವೀಣ್ಯತೆಯನ್ನು ಅವಳು ಪಡಿತಾ ಇದ್ದಾಳೆ ಅಂದರೆ ಯಾವುದಕ್ಕೆ ಎಕ್ಸಾಂಪಲ್ ಅಂತ. ಧನಾತ್ಮಕ ಮನೋಭಾವ, ಕುತೂಹಲ, ಆಂತರಿಕ ಅಭಿಪ್ರೇರಣೆ ಮತ್ತು ಆಸಕ್ತಿ ಅಂತ ಇದೆ. ಭಾಳ ಈಸಿಯಾಗಿ ಇದಕ್ಕೆ ಆನ್ಸರ್ಸನ್ನು ಫೈಂಡ್ ಮಾಡ್ಬೋದು. ದ ಆನ್ಸರ್ ಇಸ್ ಆಪ್ಷನ್ 3 ಇದೆಯಲ್ಲ ಇಲ್ಲಿ, ಆಂತರಿಕ ಅಭಿಪ್ರೇರಣೆ ಅಂತ. ಇದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಸೊ ಆಂತರಿಕ ಅಭಿಪ್ರೇರಣೆ ಅಂದರೆ ನೋಡಿ, ಬಾಹ್ಯ ಅಭಿಪ್ರೇರಣೆ, ಆಂತರಿಕ ಅಭಿಪ್ರೇರಣೆ ಅಂತ 2 ಕಾನ್ಸೆಪ್ಟ್ ಬರುತ್ತೆ ಇಲ್ಲಿ. ಅದರಲ್ಲಿ ಆಂತರಿಕ ಅಭಿಪ್ರೇರಣೆ ಅಂದರೆ ಒಳಗಿನ ಪ್ರೇರಣೆಗಳಿಗೆ ಆಂತರಿಕ ಅಭಿಪ್ರೇರಣೆ ಅಂತ. ಯಾವುದೇ ಒಂದು ಜೀವಿಯ ಒಳಗಿನ ಪ್ರೇರಣೆಗಳು, ಅದು ಒಬ್ಬ ವ್ಯಕ್ತಿ ಆಗಲಿ ಯಾವುದೋ ಜೀವಿಗಳಾಗಲಿ. ಸೊ ಇನ್ನರ್ ಫೀಲಿಂಗ್ಸ್ ಅಂತೀವಿ ನಾವು, ಒಳಗಿನ ಇನ್ನರ್ ಮೋಟಿವೇಶನ್ ಅಂತ ಕರಿತಾರೆ ಅದನ್ನು. ಒಳಗಿನ ಪ್ರೇರಣೆಗಳಿಗೆ ಆಂತರಿಕ ಅಭಿಪ್ರೇರಣೆ ಅಂತ ಕರೆಯೋದುಂಟು. ಅಂದರೆ ಈ ಸಹಜ ಪ್ರವೃತ್ತಿಗಳಾಗಿರ್ಬೋದು, ಸಂವೇಗ ಆಗಿರ್ಬೋದು, ಇಚ್ಛೆಗಳಾಗಿರ್ಬೋದು, ಹಸಿವಾಗಿರ್ಬೋದು, ಬೇಡಿಕೆಗಳಾಗಿರ್ಬೋದು ಮೊದಲಾದವುಗಳು ಒಂದು ಯಾವುದೇ ಒಂದು ಜೀವಿಯ ವರ್ತನೆ ಮೇಲೆ ಏನಾಗುತ್ತೆ, ಅದು ಹಿಡಿತವನ್ನು ಹೊಂದಿರುತ್ತೆ. ಸೊ ನಿಧಾನವಾಗಿ ಅನುಭವಗಳು ಹೆಚ್ಚಾದಂತೆ ಬಾಹ್ಯ ಪರಿಸರದ ಅನ್ವಯ ಮಾರ್ಪಾಡಾಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಇಲ್ಲಿ ಕಲಿಕೆ ಅಂಥದ್ದು ಕೂಡ ಇಲ್ಲಿ ಕಂಡುಬರುತ್ತೆ. ಸೊ ಆಂತರಿಕ ಅಭಿಪ್ರಾಯಗಳು ಅಂತಕ್ಕಂಥದ್ದು ಬಾಹ್ಯ ಪರಿಸರಕ್ಕೆ ಹೊಂದಿಕೊಳ್ಳಲಿಕ್ಕೆ ಸಹಾಯ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಹಸುವಾಗಿರ್ಬೋದು, ನೀರಡಿಕೆ ಆಗಿರ್ಬೋದು, ಲೈಂಗಿಕ ಪ್ರವೃತ್ತಿ ಆಗಿರ್ಬೋದು, ದುಃಖ ಆಗಿರ್ಬೋದು, ಆಯಾಸ, ನಿರಾಶೆ, ಅಸಹಾಯಕತೆ, ಸೋಲಿಸ್ತಕ್ಕಂಥ ಒಂದು ಭಾವನೆಗಳಾಗಿರ್ಬೋದು, ಇವುಗಳು ಪ್ರತಿಯೊಬ್ಬ ವ್ಯಕ್ತಿಯ ಅಥವಾ ಮಾನವನ ನಿರ್ದಿಷ್ಟ ಕ್ರಿಯೆಗಳನ್ನು ಕೈಗೊಳ್ಳಲಿಕ್ಕೆ ಅದು ಪ್ರೇರೇಪಣೆಯನ್ನು ಮಾಡುವಂಥದ್ದು. ಸೊ ಹಾಗಾಗಿ ಆಪ್ಷನ್ ನಂಬರ್ 3 ಇದೆಯಲ್ಲ, ಆಂತರಿಕ ಅಭಿಪ್ರೇರಣೆ, ಇದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 71 ನೋಡೋಣ. ಈಗ ಭಾಷಾ ಬೆಳವಣಿಗೆಯಲ್ಲಿ ಮೌಖಿಕ ಅಭಿವ್ಯಕ್ತಿ ಮತ್ತು ಒತ್ತು ಕೊಡುವಿಕೆಯ ಅಂಶಗಳನ್ನು ಈ ಮೂಲಕ ಗಳಿಸಬಹುದಾಗಿದೆ. ಭಾಷಾ ಬೆಳವಣಿಗೆಯಲ್ಲಿ ಮೌಖಿಕ ಅಭಿವ್ಯಕ್ತಿ ಅಂದರೆ ಬಾಯಲ್ಲಿ ಹೇಳುವಂಥದ್ದು, ಮೌಖಿಕವಾಗಿ ನಾವು ರೆಪ್ರೆಸೆಂಟ್ ಮಾಡುವಂಥದ್ದು ಅಂತ, ಮತ್ತು ಒತ್ತು ಕೊಡುವಿಕೆಯ ಅಂಶಗಳನ್ನು ಈ ಮೂಲಕ ಗಳಿಸಬಹುದಾಗಿದೆ. ಯಾವುದ್ರ ಮೂಲಕ ನೋಡಿ, ಮೌಖಿಕ ಅಭಿವ್ಯಕ್ತಿಯನ್ನು ಬಂದ ತಕ್ಷಣ ಅದಕ್ಕೆ ಸಂಬಂಧಪಟ್ಟಂಥ ಸೂಟೇಬಲ್ ವರ್ಡ್ ಅಂದರೆ 71ನೇದಕ್ಕೆ ಅನುಕರಣೆ ಅಂತ ನೋಡಿ, ಇಮಿಟೇಷನ್, ಅನುಕರಣೆ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ ಇದಕ್ಕೆ. ಸೊ ಇಲ್ಲಿ ಈ ಬೋಧನೆ ಕಲಿಕೆ ಪ್ರಕ್ರಿಯೆಗಳಲ್ಲಿ ಪಾಠೋಪಕರಣಗಳ ಬಳಕೆಯನ್ನು ವಿದ್ಯಾರ್ಥಿಗಳ ಕಲಿಕೆ ಮಾಡುವಲ್ಲಿ ಅನುಬಂಧನ ಸಿದ್ಧಾಂತ ಅಂತಕ್ಕಂಥದ್ದು ಸಹಕಾರಿಯಾಗುತ್ತೆ. ಬಟ್ ಆದರೆ ಈ ಒಂದು ಪ್ರಶ್ನೆಗೆ ಅನುಕರಣೆ ಯಾಕೆ ಸರಿದಂಥ ಉತ್ತರ ಆಗುತ್ತೆ ಅಂದರೆ, ಮೌಖಿಕ ಅಭಿವ್ಯಕ್ತಿ ನಮ್ಮನ್ನು ನಾವು ಓರಲ್ ರೆಪ್ರೆಸೆಂಟ್ ಮಾಡಬೇಕು ಅಂದರೆ ಇಮಿಟೇಷನ್ ಮಾಡಬೇಕಾಗತ್ತೆ, ಮತ್ತು ಅದಕ್ಕೆ ಒತ್ತು ಕೊಡಬೇಕು ಅಂದರೆ ಅನುಕರಣೆ ಅಂತಕ್ಕಂಥದ್ದು ಇಲ್ಲಿ ತುಂಬ ಸಹಾಯವನ್ನು ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಇದು. ಹಾಗಾಗಿ ಆಪ್ಷನ್ ನಂಬರ್ 4 ಅನುಕರಣೆ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 72 ನೋಡೋಣ. ಇಲ್ಲಿ ಅಭ್ಯಾಸ ನಿಯಮದಲ್ಲಿ ಇತರ ವಸ್ತುಗಳು ಸಮನಾಗಿದ್ದು ಎಂಬ ನುಡಿಗಟ್ಟು ಇವುಗಳಿಗೆ ಸಂಬಂಧಪಟ್ಟಿದೆ. ಅಭ್ಯಾಸ ನಿಯಮದಲ್ಲಿ, ಪ್ರಾಕ್ಟೀಸ್ ಮೆಥಡ್ ಅಂತಾರೆ ಇಂಗ್ಲೀಷಲ್ಲಿ, ಈ ಒಂದು ರೂಲಲ್ಲಿ ಇತರ ವಸ್ತುಗಳು ಸಮನಾಗಿದ್ದು ಅಂತಕ್ಕಂಥ ಒಂದು ನುಡಿಗಟ್ಟು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿ, ಪರಿಣಾಮ ಮತ್ತು ಸಿದ್ಧತೆ, ಉಪಯೋಗ ಮತ್ತು ನಿರುಪಯೋಗ, ತಾಜಾ ಮತ್ತು ತೀವ್ರ, ಪ್ರಚೋದನೆ ಮತ್ತು ಪ್ರತಿಕ್ರಿಯೆ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರವನ್ನು ಇಲ್ಲಿ ನೋಡೋದಾದರೆ ದಟ್ ಈಸ್ ಆಪ್ಷನ್ 2 ಇಲ್ಲಿ ಹೇಳಿದ್ದಾರೆ. ಅಕಾರ್ಡಿಂಗ್ ಟು ಮಿ ದಟ್ ಈಸ್ ಉಪಯೋಗ ಮತ್ತು ನಿರುಪಯೋಗನೇ ಇದಕ್ಕೆ ಸರಿಯಾದಂಥ ಆನ್ಸರ್ ಆಗುತ್ತೆ. ಕ್ವಶನ್ ನಂಬರ್ 72ನೇದಕ್ಕೆ ಏನಕ್ಕೆ ನೋಡಿ, ಇಲ್ಲಿ ಈ ಉಪಯೋಗ ನಿಯಮ ಮತ್ತು
ಇದ್ರ ಬಗ್ಗೆ ನಾವು ನಿರುಪಯೋಗ ನಿಯಮದ ಬಗ್ಗೆ ಒಂದಷ್ಟು ಕ್ವಿಕ್ಕಾಗಿ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಬೇಕೀಗ. ನೋಡಿ, ಯಾವುದೇ ಒಂದು ಕ್ರಿಯೆಯನ್ನಾದರೂ ನಾವು ಮತ್ತೆ ಮತ್ತೆ ಮಾಡ್ತಾ ಇದ್ದರೆ ಅದೇನಾಗುತ್ತೆ, ಅದು ಕ್ರಮೇಣವಾಗಿ ಬಲಗೊಳ್ತಾ ಇರುತ್ತೆ ಅದು. ಯಾಕೆಂದರೆ ನಾವು ಯಾವುದನ್ನು ಕೂಡ ಬೇಗ ಮರೆಯೋಕ್ಕಾಗಲ್ಲ. ಸೊ ಅದು ಮೆಚುರಿಟಿಯನ್ನು ಉಂಟು ಮಾಡುತ್ತೆ, ಪರಿಪಕ್ವತೆಯನ್ನು ಅದು. ಸೊ ಈ ಎರಡು ಅಂಶಗಳ ಆಧಾರದ ಮೇಲೆ ಬಳಕೆಯ ಮತ್ತು ಬಳಸದ ನಿಯಮ ಎಂಬ ರೀತಿಗಳಲ್ಲಿ ನಾವು ವರ್ಗೀಕರಿಸ್ತೀವಿ ಅಂತ. ಅದು ಅದರಲ್ಲಿ ಮೊದಲನೇದು ಉಪಯೋಗ ನಿಯಮ, ದ ಲಾ ಆಫ್ ಯೂಸು, ದ ಲಾ ಆಫ್ ಡಿಸ್ಯೂಸ್ ಅಂತ. ನಿರುಪಯೋಗ ನಿಯಮ ಅಂದರೆ ಉಪಯೋಗ ನಿಯಮ ಅಂದರೆ ಏನು, ಲಾ ಆಫ್ ಯೂಸ್ ಅಂದರೆ ಆಗಿದ್ರೆ ಇಲ್ಲಿ ನಿರ್ದಿಷ್ಟ ಪ್ರಚೋದನೆಗೆ ನಿರ್ದಿಷ್ಟ ಪ್ರಕ್ರಿಯೆ ಅಂತ ಸಿಂಪಲಾಗಿ ಹೇಳಬೇಕು ಅಂದ್ರೆ, ನಿರ್ದಿಷ್ಟ ಪ್ರಚೋದನೆಗೆ ನಿರ್ದಿಷ್ಟ ಪ್ರಕ್ರಿಯೆ. ಒಂದು ಸಂಪರ್ಕ ಅಂತಕ್ಕಂಥದ್ದು ಏರ್ಪಟ್ಟಾಗ ಏನಾಗುತ್ತೆ, ಅದರ ಬಂಧನ ಬಲಗೊಳ್ಳುತ್ತೆ. ಅಂದರೆ ನಾವೇನಾದರೂ ಮಾಡ್ತಕ್ಕಂಥ ಒಂದು ವರ್ಕ್ ಆಗಲಿ, ಸ್ಟಡೀಸ್ ಆಗಲಿ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ರೆ ಏನಾಗುತ್ತೆ, ನಾವು ಯಾವುದೇ ಕಾರಣಕ್ಕೂ ಅದನ್ನು ಮರೆಯಲ್ಲ, ಅಂದರೆ ಯಾವಾಗಲೂ ಬಲಗೊಳ್ತಾ ಹೋಗ್ತಾ ಇರುತ್ತೆ. ಸೊ ಅದನ್ನು ಇಲ್ಲಿ ದ ಲಾ ಆಫ್ ಯೂಸ್ ಅಂತ ಹೇಳುವಂಥದ್ದು. ಇನ್ನು ಲಾ ಆಫ್ ಡಿಸ್ಯೂಸ್ ಅಂದರೆ ನಿರ್ದಿಷ್ಟ ಪ್ರಚೋದನೆಗೆ ನಿರ್ದಿಷ್ಟ ಪ್ರಕ್ರಿಯೆ ಸಂಪರ್ಕ ಏರ್ಪಡದಿದ್ದರೆ, ನಾವೇನು ಮಾಡ್ತೀವಿ ಅದಕ್ಕೆ ಆ ಒಂದು ಕ್ರಿಯೆ ವ್ಯತಿರಿಕ್ತವಾಗಿದ್ದರೆ, ಅದಕ್ಕೆ ಪೂರಕವಾಗಿ ಸಪೋರ್ಟ್ ಮಾಡಿದ್ರೆ ಅದು ಲಾ ಆಫ್ ಯೂಸ್ ಆಗುತ್ತೆ. ಸೊ ಅಲ್ಲಿ ಸಂಪರ್ಕ ಅಂತಕ್ಕಂಥದ್ದು ಏರ್ಪಡದೇ ಇದ್ದರೆ, ನಿರ್ದಿಷ್ಟ ಪ್ರಚೋದನೆಗೆ ಒಂದು ನಿರ್ದಿಷ್ಟ ಪ್ರಕ್ರಿಯೆ ಸಂಪರ್ಕಗಳು ಏರ್ಪಡದೇ ಇದ್ದರೆ ಅದು ಅದರ ಬಂಧನ ಏನಾಗುತ್ತೆ, ಕ್ಷೀಣಿಸುತ್ತೆ, ಅದು ಕಡಿಮೆ ಆಗುತ್ತೆ, ಅದು ನಿರುಪಯೋಗ ಆಗುತ್ತೆ. ಹಾಗಾಗಿ ಅದನ್ನು ಇಲ್ಲಿ ನಿರುಪಯೋಗ ನಿಯಮ ಅಂತ ಹೇಳುವಂಥದ್ದು, ಲಾ ಆಫ್ ಡಿಸ್ಯೂಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಸೊ ಇನ್ನು ಯಾವುದೇ ಒಂದು ವಿಷಯವನ್ನು ನಾವು ಒಮ್ಮೆ ಕಲಿತಂಥ ವಿಷಯವನ್ನು ಮತ್ತೆ ಮತ್ತೆ ಅಭ್ಯಾಸ ಮಾಡ್ತಾ ಇದ್ದರೆ ಅದು ನಮ್ಮಲ್ಲಿ ಯಾವಾಗಲೂ ದೃಢಗೊಳ್ಳುತ್ತಾ ಹೋಗುತ್ತೆ. ಇದು ವಿದ್ಯಾರ್ಥಿಗಳ ಪರಿಶ್ರಮ ಮತ್ತು ಗುರಿಯನ್ನು ತಲುಪತಕ್ಕಂಥ ಒಂದು ಮಾರ್ಗವಾಗುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 73 ನೋಡೋಣ ಈಗ. ಸೊ ಏನಿದೆ ಅಂತ ಇಲ್ಲಿ, ಪರಿಣಾಮ ನಿಯಮವು ಒತ್ತಿ ಹೇಳುವುದು ಅಂತ. ಪರಿಣಾಮ ನಿಯಮ ಅಂತಕ್ಕಂಥದ್ದು ಏನನ್ನ ಇಲ್ಲಿ ಒತ್ತಿ ಹೇಳುತ್ತೆ ಅಂತ. ಬಹುಮಾನಗಳನ್ನು ಮಾತ್ರ, ಶಿಕ್ಷೆಗಳನ್ನು ಮಾತ್ರ, ಬಹುಮಾನ ಮತ್ತು ಶಿಕ್ಷೆ ಎರಡನ್ನು, ಬಹುಮಾನ ಮತ್ತು ಶಿಕ್ಷೆ ಎರಡೂ ಅಲ್ಲ ಅಂತ ಇದೆ. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 3 ಇದೆಯಲ್ಲ, ಬಹುಮಾನ ಮತ್ತು ಶಿಕ್ಷೆ ಎರಡನ್ನು ಅಂತ ಹೇಳುತ್ತೆ. ಅಂದರೆ ಎಫೆಕ್ಟಿವ್ ರೂಲ್ ಇದು. ಪರಿಣಾಮ ನಿಯಮ ಅಂತಕ್ಕಂಥದ್ದು ಏನು ಹೇಳುತ್ತೆ ಅಂತ. ಸೊ ಇಲ್ಲಿ ಯಾವ ಒಂದು ಕ್ರಿಯೆ ನಿರೀಕ್ಷಿತ ಫಲವನ್ನು ಕೊಟ್ಟು ತೃಪ್ತಿಯನ್ನು ಮತ್ತು ಸಂತೋಷವನ್ನು ಇಲ್ಲಿ ಉಂಟು ಮಾಡುತ್ತೋ ಆ ಒಂದು ಕ್ರಿಯೆ ಏನಾಗುತ್ತೆ, ನಮ್ಮಲ್ಲಿ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಯಾವ ಕ್ರಿಯೆ ನಿರೀಕ್ಷಿತ ಫಲವನ್ನು ಕೊಡದೆ ನಿರಾಶೆಯನ್ನು ಅಥವಾ ನಮಗೆ ಅತೃಪ್ತಿಯನ್ನು ಉಂಟು ಮಾಡುತ್ತೋ ಅದೇನಾಗುತ್ತೆ, ಅದು ನಮ್ಮಿಂದ ಕಡಿಮೆ ಆಗುತ್ತೆ, ತ್ಯಜಿಸುತ್ತೆ ಅದು, ಆಯಿತಾ. ಸೊ ಈ ನಿಯಮದ ಪ್ರಕಾರ, ಪರಿಣಾಮ ನಿಯಮದ ಪ್ರಕಾರ ಯಾವುದೇ ಒಂದು ವಿಚಾರ ಆನಂದವನ್ನು ಉಂಟು ಮಾಡುತ್ತದೆಯೋ ಅದನ್ನು ನಾವೇನು ಮಾಡ್ತೀವಿ, ಬೇಗ ಕಲಿತೀವಿ. ನಮ್ಗೆ ಯಾವುದು ಖುಷಿ ಕೊಡುತ್ತೋ, ಸಂತೋಷ ಕೊಡುತ್ತೋ ಅದನ್ನು ನಾವು ಭಾಳ ಈಸಿಯಾಗಿ ಕಲ್ತ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ, ನಮ್ಗೆ ಖುಷಿ ಕೂಡ ಆಗುತ್ತೆ ಅದು. ಸೊ ಅದರಿಂದ ಈ ನಿಯಮ ಅಂತಕ್ಕಂಥದ್ದು ಬಹುಮಾನ ಮತ್ತು ಶಿಕ್ಷೆ, ಆನಂದ ಮತ್ತು ನೋವು, ಇವೆರಡೂ ನಿಯಮವನ್ನು ಒಳಗೊಂಡಂತೆ ಇರ್ತಕ್ಕಂಥ ಒಂದು ಪ್ರಕ್ರಿಯೆ ಇದು. ಹಾಗಾಗಿ ಪರಿಣಾಮ ನಿಯಮ ಅಂತಕ್ಕಂಥದ್ದು ಬಹುಮಾನ ಮತ್ತು ಶಿಕ್ಷೆ ಎರಡನ್ನು ಅದು ಒತ್ತಿ ಹೇಳುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 74 ನೋಡೋಣ ಈಗ. ಮಾನಸಿಕ ಕೌಶಲ್ಯ ಮತ್ತು ತಿಳುವಳಿಕೆಯ ಪರೀಕ್ಷೆಯನ್ನು ಮಾಡುವಲ್ಲಿ ಮೌಲ್ಯವಾದ ಪರೀಕ್ಷೆ ಅಂತ. ಮಾನಸಿಕ ಕೌಶಲ್ಯ ಮತ್ತು ತಿಳುವಳಿಕೆಯ ಪರೀಕ್ಷೆಯನ್ನು ಮಾಡುವಲ್ಲಿ ಮೌಲ್ಯವಾದ ಪರೀಕ್ಷೆ ಅಂತ. ಒಂದು ಮಾನಸಿಕ ಕೌಶಲ್ಯವನ್ನು ಪರೀಕ್ಷೆ ಮಾಡುವುದು, ಇನ್ನೊಂದು ತಿಳುವಳಿಕೆಯನ್ನು ಪರೀಕ್ಷೆ ಮಾಡೋದು. ಇವೆರಡಕ್ಕೂ ಸೂಕ್ತವಾದಂಥ ಒಂದು ಮೌಲ್ಯ ಮಾಡ್ತಕ್ಕಂಥ ಒಂದು ಎಕ್ಸಾಮ್ ಯಾವುದು ಅಂತ ಹೇಳಿದರೆ ಇಲ್ಲಿ. ಸೊ ಒಂದು ಬಹು ಆಯ್ಕೆ ಮಾದರಿ ಪರೀಕ್ಷೆಗಳು ಅಂತ, ಅಂದರೆ ಮಲ್ಟಿಪಲ್ ಚಾಯ್ಸು, ಹೊಂದಿಸಿ ಬರೆಯುವ ಪರೀಕ್ಷೆಗಳು, ಮ್ಯಾಥ್ಸ್ ದ ಫಾಲೋಯಿಂಗ್ ಟೈಪು, ಪ್ರಬಂಧ ಮಾದರಿ ಪರೀಕ್ಷೆಗಳು, ಆ್ಯಂಡ್ ಇದು ಬಂದು SI ಟೈಪ್ ಎಕ್ಸಾಮ್ಸು, ಪೂರ್ಣಗೊಳಿಸುವ ಮಾದರಿ ಪರೀಕ್ಷೆಗಳು ಅಂತ, ಅಂದರೆ ಪೂರ್ಣ ಪ್ರಮಾಣದಲ್ಲಿ ಉತ್ತರ ಬರತಕ್ಕಂಥ ಪರೀಕ್ಷೆಗಳು ಅಂತ. ಇಲ್ಲಿ ಯಾವುದು ಬರುತ್ತೆ 74ನೇದಕ್ಕೆ ಅಂದರೆ ನೋಡಿ, ಇಲ್ಲಿ ಆನ್ಸರ್ ಬಂದು ಬಹು ಆಯ್ಕೆ ಮಾದರಿಯ ಪರೀಕ್ಷೆಗಳು ಇಲ್ಲಿ ಬರುವಂಥದ್ದು, ಮಾನಸಿಕ ಕೌಶಲ್ಯ ಮತ್ತು ತಿಳುವಳಿಕೆ ಅಂತ. ಯಾಕೆಂದರೆ ಯಾವುದೇ ಒಂದು 4 ಆಪ್ಷನ್ ಕೊಟ್ಟಾಗ ಅದರಲ್ಲಿ ಒಂದನ್ನು ಆಯ್ಕೆ ಮಾಡಬೇಕು ಅಂದರೆ ನಮಗೆ ಆ ಸ್ಕಿಲ್ ಗೊತ್ತಿರಬೇಕು, ನಮಗೆ ಯಾವುದು ಸರಿಯಾದಂಥ ಉತ್ತರ, ಯಾವುದು ಸರಿಯಾಗಿ ಓದ್ಕೊಂಡಿದ್ರೆ ಮಾತ್ರ. ಯಾಕೆಂದರೆ ಈಗ ಅದನ್ನು ಓದ್ಕೊಂಡು ಅದರ ಬಗ್ಗೆ ತಿಳುವಳಿಕೆಯನ್ನು ಗ್ರಹಿಸ್ಕೊಳ್ಳಿಲ್ಲ ಅಂದರೆ 4ರಲ್ಲಿ ಒಂದನ್ನು ಆಯ್ಕೆ ಮಾಡಲಿಕ್ಕಾಗಲ್ಲ ನಾವು. ಹಾಗಾಗಿ ನಮ್ಮ ಮಾನಸಿಕ ಕೌಶಲ್ಯನೂ ಕೂಡ ಅಲ್ಲೇ ಅಡಗಿರುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದಂಥ ಆನ್ಸರ್ ಬಂದು ಬಹು ಆಯ್ಕೆ ಮಾದರಿ ಪರೀಕ್ಷೆಗಳು. ಇಟ್ಸ್ ಗೋಯಿಂಗ್ ಟು ಬಿ ದ ರೈಟ್ ಆನ್ಸರ್ ಆಫ್ 74th ಕ್ವಶನ್. ಸೊ ವಿ ವಿಲ್ ಗೋ ಫಾರ್ವರ್ಡ್ ದ ಕ್ವಶನ್ ನಂಬರ್ 75 ಆ್ಯಂಡ್ ಹಿಯರ್ ವಿ ಗೋ. ವಸ್ತುನಿಷ್ಠ ಮಾದರಿ ಪರೀಕ್ಷೆಗಳು ಲಘು ಮಾದರಿ ಪರೀಕ್ಷೆಗಳಿಗಿಂತ ಹೆಚ್ಚು ಆದ್ಯತೆ ಪಡೆದಿವೆ. ನೋಡಿ, ವಸ್ತುನಿಷ್ಠ ಮಾದರಿ ಪರೀಕ್ಷೆಗಳು ಲಘು ಮಾದರಿ ಅಂದರೆ ಸಣ್ಣ ಮಾದರಿ ಅಂತ, ಅಂದರೆ ಕಡಿಮೆ ಇರತಕ್ಕಂಥ ಒಂದು ಮಾದರಿಯ ಪರೀಕ್ಷೆಗಳು, ಅವು ಈ ಲಘು ಮಾದರಿಯ ಪರೀಕ್ಷೆಗಳಿಗಿಂತ ವಸ್ತುನಿಷ್ಠ ಮಾದರಿ ಪರೀಕ್ಷೆಗಳು ಹೆಚ್ಚು ಆದ್ಯತೆಯನ್ನು ಪಡ್ಕೊಂಡಿರ್ತವೆ. ಏನಕ್ಕೆ ರೀಸನ್ ಅಂತ. ಸೊ ವ್ಯಕ್ತಿನಿಷ್ಠತೆಯನ್ನು ಕಡಿಮೆ ಮಾಡ್ತವೆ, ರಚನೆ ಮಾಡುವಲ್ಲಿ ಸುಲಭವಾಗಿದೆ, ವಿದ್ಯಾರ್ಥಿಗಳು ಇಷ್ಟಪಡುತ್ತಾರೆ, ಸುಲಭವಾಗಿ ಹೆಚ್ಚು ಅಂಕವನ್ನು ಗಳಿಸಬಹುದು ಅಂತ ಇದೆ. ಸೊ 75ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಂದು ವ್ಯಕ್ತಿನಿಷ್ಠತೆಯನ್ನು ಕಡಿಮೆ ಮಾಡುತ್ತೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ. ಸೊ ವಸ್ತುನಿಷ್ಠ ಅಂದರೆ ಕಂಟೆಂಟ್ ಮೇಲೆ ಇದು ಕಾನ್ಸಂಟ್ರೇಟ್ ಮಾಡುತ್ತೆ, ಕಂಟೆಂಟ್ಗೆ ಇದಕ್ಕೆ ಮಹತ್ವವನ್ನು ಕೊಡ್ತಕ್ಕಂಥ ಒಂದು ಪರೀಕ್ಷೆ ಇದು. ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ವ್ಯಕ್ತಿನಿಷ್ಠತೆಯನ್ನು ಹೆಚ್ಚು ಮಾಡೋದಿಲ್ಲ, ಇಲ್ಲಿ ವ್ಯಕ್ತಿನಿಷ್ಠತೆ ಅಂತಕ್ಕಂಥದ್ದು ಯಾವಾಗಲೂ ಕಡಿಮೆ ಇರುತ್ತೆ. ಹಾಗಾಗಿ ವಸ್ತುನಿಷ್ಠ ಮಾದರಿ ಪರೀಕ್ಷೆಗಳು ಲಘು ಮಾದರಿ ಪರೀಕ್ಷೆಗಳಿಗಿಂತ ಹೆಚ್ಚು ಆದ್ಯತೆ ಪಡೆದಿವೆ ಅಂದರೆ ಸರಿಯಾದಂಥ ಆನ್ಸರ್ ಬಂದು ವ್ಯಕ್ತಿನಿಷ್ಠತೆಯನ್ನು ಕಡಿಮೆ ಮಾಡ್ತೇವೆ ಅಂತಕ್ಕಂಥ ಉತ್ತರ ಇಲ್ಲಾಗುತ್ತೆ. ಈಗ ನೋಡಿ, ಇದಕ್ಕೆ ಸಂಬಂಧಪಟ್ಟಂಥ ಎಕ್ಸ್ಪ್ಲನೇಷನ್ನ ಕ್ವಿಕ್ಕಾಗಿ ನಿಮ್ಗೆ ಹೇಳೋದಾದರೆ ನೋಡಿ, ಯಾವ ಒಂದು ಪ್ರಶ್ನೆಗಳು
ಒಂದು ವರ್ಡಿಂದ ಅಂತ ಒಂದು ಪದದಿಂದ ಮಾತ್ರ ಉತ್ತರವನ್ನು ನಿರ್ದಿಷ್ಟವಾಗಿ ಪಡೆಯುತ್ತವೆಯೋ ಆ ಒಂದು ಪ್ರಶ್ನೆಯನ್ನು ಇಲ್ಲಿ ನಾವು ವಸ್ತುನಿಷ್ಠ ಪರೀಕ್ಷೆ ಅಂತ ಕರಿತೀವಿ ನಾವು. ಸೊ ಈ ಒಂದು ಕ್ವಶನ್ಸಲ್ಲಿ ಯಾರು ಎಷ್ಟು ಬಾರಿ ಬೇಕಾದರೂ ಎಷ್ಟು ಜನ ಬೇಕಾದರೂ ಮೌಲ್ಯಮಾಪನ ಮಾಡಿದ್ರು ಕೂಡ ಉತ್ತರ ಒಂದೇ ಇರುತ್ತೆ, ಅಲ್ಲಿ ಚೇಂಜಸ್ ಯಾವುದೇ ಕಾರಣಕ್ಕೂ ಇರಲ್ಲ ಅಲ್ಲಿ, ಆಯಿತಾ. ಹಾಗಾಗಿ ಈ ಮೌಲ್ಯಮಾಪಕರು ಕೂಡ ವ್ಯಕ್ತಿನಿಷ್ಠ ಆಧಾರದ ಮೇಲೆ ಮೌಲ್ಯಮಾಪನ ಮಾಡಲಿಕ್ಕೆ ಅವಕಾಶ ಇರಲ್ಲ. 100 ಜನ ವ್ಯಾಲ್ಯೂಯೇಷನ್ ಮಾಡಿದ್ರು ಸೊ ವಸ್ತುನಿಷ್ಠ ಮಾದರಿ ಎಕ್ಸಾಮ್ಸಲ್ಲಿ ಉತ್ತರ ಅಂತಕ್ಕಂಥದ್ದು ಒಂದೇ ಇರುತ್ತೆ, ಆಯಿತಾ. ಹಾಗಾಗಿ ಇಲ್ಲಿ ಯಾವುದೇ ವ್ಯಕ್ತಿನಿಷ್ಠತೆಗೆ ಅವಕಾಶ ಇರಲ್ಲ. ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಆಫ್ ದಿಸ್ ಕ್ವಶನ್. ಸೊ ನೆಕ್ಸ್ಟು ಕ್ವಶನ್ ನಂಬರ್ 76, 76ನೇ ಪ್ರಶ್ನೆಯನ್ನು ನೋಡೋಣ. ಈಗ ಒಬ್ಬ ವ್ಯಕ್ತಿ ತನ್ನ ನ್ಯೂನತೆಗಳನ್ನು ಇತರರ ಮೇಲೆ ವರ್ಗಾಯಿಸಲು ಪ್ರಯತ್ನಿಸುವಂಥ ತಂತ್ರ ಅಂತ. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಸಮಸ್ಯೆಗಳನ್ನು ತನ್ನಿರ್ತಕ್ಕಂಥ ವೀಕ್ನೆಸ್ಸನ್ನು ಬೇರೆಯವ್ರ ಮೇಲೆ ಹೇರ್ತಕ್ಕಂಥ ಒಂದು ತಂತ್ರ ಯಾವುದು ಅಂತ, ಪ್ರಯತ್ನ ಮಾಡ್ತಕ್ಕಂಥ ತಂತ್ರ ಯಾವುದು ಅಂತ. ದಮನ, ಹಗಲುಗನಸು ಕಾಣುವಿಕೆ, ಪ್ರಕ್ಷೇಪಣೆ ಮತ್ತು ತರ್ಕಸಮ್ಮತವಾಗಿಸುವಿಕೆ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂಥ ಒಂದು ಆನ್ಸರ್ ಯಾವುದಪ್ಪ ಅಂದರೆ 76ನೇ ಪ್ರಶ್ನೆಗೆ ದಟ್ ಈಸ್ ಪ್ರಕ್ಷೇಪಣೆ ಅಂತ ಇದೆಯಲ್ಲ, ಪ್ರಕ್ಷೇಪಣೆ ಇಸ್ ದ ರೈಟ್ ಆನ್ಸರ್ ಆಫ್ ದ 76 ಕ್ವಶನ್ ಇಲ್ಲಿ. ಸೊ ಏನಕ್ಕೆ ಪ್ರಕ್ಷೇಪಣೆ ಆಗಿದ್ರೆ, ಇಲ್ಲಿ ಪ್ರಕ್ಷೇಪಣೆ ಅಂತಕ್ಕಂಥದ್ದು ಒಂದು ಡಿಫೆನ್ಸಿವ್ ಟೆಕ್ನಿಕ್, ಇದು ರಕ್ಷಣಾ ತಂತ್ರ ಇದು. ಸೊ ಯಾವುದೇ ಒಬ್ಬ ವ್ಯಕ್ತಿ ತನ್ನಲ್ಲಿರ್ತಕ್ಕಂಥ ಕೆಲವೊಂದು ದೋಷವನ್ನು ಮುಚ್ಚಿಟ್ಕೊಳ್ಳಿಕ್ಕೆ ಅವನೇನು ಮಾಡ್ತಾನೆ, ಬೇರೆಯವ್ರ ಮೇಲೆ ತನ್ನ ದೋಷವನ್ನು ಇಲ್ಲಿ ಆರೋಪ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್, ಈಗ ಲಂಚವನ್ನು ಅಪೇಕ್ಷೆ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಸಮಾಜದ ಎಲ್ಲ ವ್ಯಕ್ತಿಗಳು ಲಂಚವನ್ನು ಅಪೇಕ್ಷೆ ಮಾಡ್ತಾರೆ ಅಂತಕ್ಕಂಥ ಭಾವನೆಯಿಂದ ಹೇಳುವಂಥದ್ದು. ಏನು ನಾವು ಒಬ್ಬನೇನಾ ಎಲ್ಲ ತಗೊಳ್ತಾರೆ ಅಂತಕ್ಕಂಥ ತನ್ನ ನ್ಯೂನತೆಯನ್ನು ಬೇರೆಯವ್ರ ಮೇಲೂ ಎಲ್ಲರಿಗೂ ಇರತಕ್ಕಂಥ ಒಂದು ತಂತ್ರ ಇದು. ಹಾಗಾಗಿ ಪ್ರಕ್ಷೇಪಣೆ ಇಸ್ ದ ರೈಟ್ ಆನ್ಸರ್ ಇದಕ್ಕೆ. ನೆಕ್ಸ್ಟು ಕ್ವಶನ್ ನಂಬರ್ 77 ನೋಡೋಣ. ಈಗ ಕಾರ್ಯಾಚರಣೆ ಬೋಧನೆಯು ಈ ತತ್ವಗಳನ್ನು ಅನ್ವಯಿಸಿ ರೂಪಿಸಲ್ಪಟ್ಟಿದೆ. ಕಾರ್ಯಾಚರಣೆಯ ಬೋಧನೆಯು ಅಂದರೆ ಬೋಧನೆಯೇ ಒಂದು ವಿಧ ಇದು. ಕಾರ್ಯಾಚರಣೆ ಬೋಧನೆ ಅಂತಕ್ಕಂಥದ್ದು ಇದು ಯಾವ ತತ್ವವನ್ನು ಅನ್ವಯಿಸಿ ರೂಪಿಸಲ್ಪಟ್ಟಿದೆ ಅಂತ 77ನೇದು ದಟ್ ಈಸ್ ಕ್ರಿಯಾಜನ್ಯ ತತ್ವ. ಇದು ಕಾರ್ಯಾಚರಣೆ, ಕಾರ್ಯ ಅಂದ ತಕ್ಷಣ ಕ್ರಿಯೆಗೆ ಸಂಬಂಧಪಟ್ಟಂಥ ಒಂದು ಕೆಲಸ, ಅದು ಕಾರ್ಯ ಮತ್ತು ಕ್ರಿಯೆ. ಸೊ ಇವೆರಡೂ ಕೂಡ ಪೂರಕವಾದಂಥ ಪದಗಳೇ. ಹಾಗಾಗಿ ಕೆಲವೊಂದು ಪ್ರಶ್ನೆಗಳಿಗೆ ನಿಮಗೆ ಆಪ್ಷನ್ಸಲ್ಲೇ ಉತ್ತರ ಇರುತ್ತೆ ಅಲ್ಲೇ ಈಸಿಯಾಗಿ. ಸೊ ಕೆಲವೊಂದು ಸಮಾನಾರ್ಥಕ ಶಬ್ದಗಳ ಒಂದು ಗ್ರಹಿಕೆ ನಿಮಗಿದ್ದರೆ ಇಮಿಡಿಯೇಟು ಕೆಲವೊಂದು ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ನೀವು ಅಲ್ಲೇ ಆ ಒಂದು ಪ್ರಶ್ನೆಯಲ್ಲೇ ಪಡ್ಕೊಳ್ಬೋದು. ನೋಡಿ, ಕ್ರಿಯಾಜನ್ಯ ಕಲಿಕೆ, ಈ ಕ್ರಿಯಾಜನ್ಯ ಕಲಿಕೆಯನ್ನು ಯಾರು ರೂಪಿಸ್ತಾರೆ ಅಂದರೆ BF ಸ್ಕಿನ್ನರ್ ಅಂತ ಒಬ್ಬ ಮನೋವಿಜ್ಞಾನಿ. ಅವರು ಈ ಕಾರ್ಯಕ್ರಮ ಅನ್ವಯ ಬೋಧನೆ ಎಂಬ ವಿಶಿಷ್ಟ ಬೋಧನೆಯ ತತ್ವವನ್ನು ಹಾಗೂ ಸ್ವಕಲಿಕೆಯ ಸಾಮಗ್ರಿಯನ್ನು ರೂಪಿಸ್ತಾರೆ, ಆಯಿತಾ. ಸೊ ಕ್ರಿಯಾಜನ್ಯ ಅಂತ ಬಂದ ತಕ್ಷಣ ಸೊ ಯಾವ ಒಂದು ಮನೋವಿಜ್ಞಾನಿ ನೆನಪಾಗಬೇಕು ನಿಮಗೆ, BF ಸ್ಕಿನ್ನರು, ಆಯಿತಾ. ಅವರು ಒಂದು ಕಾರ್ಯಕ್ರಮ ಅನ್ವಯ ಬೋಧನೆ ಮತ್ತು ವಿಶಿಷ್ಟ ಬೋಧನೆ ಅಂತಕ್ಕಂಥ ತತ್ವವನ್ನು ಏನು ಮಾಡ್ತಾರೆ, ಅವರು ಸ್ವಕಲಿಕೆ ಅಂತಕ್ಕಂಥ ಸಾಮಗ್ರಿಯನ್ನು ಫಸ್ಟು ರೂಪಿಸ್ತಾರೆ, ಆಯಿತಾ. ಸೊ ನೆಕ್ಸ್ಟು ಇನ್ನು ಒಳನೋಟ ಕಲಿಕೆ ಬರಲ್ಲ, ಇದಕ್ಕೆ ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ ಬರಲ್ಲ, ಸೋಪಾದಿತ ಅನುಬಂಧದ ಕಲಿಕೆ, ಇವೆಲ್ಲದಕ್ಕೂ ಬೇರೆ ಬೇರೆ ಮನೋವಿಜ್ಞಾನಿಗಳು ಬರ್ತಾರೆ. ಸೊ ನೆಕ್ಸ್ಟ್ ಪ್ರಶ್ನೆ ಬಂದರೆ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ನೆಕ್ಸ್ಟು 78ನೇ ಪ್ರಶ್ನೆ ನೋಡೋದಾದರೆ, ಕಕ್ಷಿ ಕೇಂದ್ರಿತ ಆಪ್ತ ಸಲಹೆ ವಿಧಾನವು ಈಗೂ ಕರೆಯಲ್ಪಟ್ಟಿದೆ ಅಂತ. ಕಕ್ಷಿ ಕೇಂದ್ರಿತ ಆಪ್ತ ಸಲಹೆ ವಿಧಾನವು ಈಗೂ ಕರೆಯಲ್ಪಟ್ಟಿದೆ. ನೋಡಿ, ಇನ್ನೊಂದು ಹೆಸರು ಏನಂತಾರೆ ಅಂತ ಇದಕ್ಕೆ, ನಿರ್ದೇಶಿತ ಆಪ್ತ ಸಲಹೆ ಅಂತ. ಈ ಕಕ್ಷಿ ಕೇಂದ್ರಿತ ಆಪ್ತ ಸಲಹೆ ವಿಧಾನವನ್ನು ನಿರ್ದೇಶಿತ ಆಪ್ತ ಸಲಹೆ ವಿಧಾನ ಅಂತಲೂ ಕೂಡ ಇಲ್ಲಿ ಕರೀತಾರೆ. ಸೊ ಏನಕ್ಕೆ ನೋಡಿ, ಇಲ್ಲಿ ಒಬ್ಬ ಸಲಹೆಗಾರ ಅಂತಕ್ಕಂಥವನೇ ಕೇಂದ್ರ ಬಿಂದುವಾಗಿರ್ತಾನೆ ಅಂತ. ಸೊ ಅವನು ಸಲಹೆ ಪಡಿತಕ್ಕಂಥ ವ್ಯಕ್ತಿಗೆ ತನ್ನ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಿಕ್ಕೆ ಏನು ಮಾಡ್ತಾನೆ, ಕೈಗೊಳ್ಳಬೇಕಾದಂಥ ಕೆಲವೊಂದು ಅವಶ್ಯಕವಾದಂಥ ಕ್ರಮಗಳನ್ನು ಕುರಿತು ಆತ ನಿರ್ದೇಶನ ಮತ್ತು ಸಲಹೆಯನ್ನು ನೀಡ್ತಾನೆ. ಹಾಗಾಗಿ ಇಲ್ಲಿ ಸಲಹೆಗಾರ ಸಲಹೆ ಪಡೆಯುವವನ ಆಲೋಚನೆಯನ್ನು ಸರಿಯಾದ ರೀತಿಯಲ್ಲಿ ನಿರ್ದೇಶನ ಮಾಡಲಿಕ್ಕೆ, ಮಾಹಿತಿಯನ್ನು ನೀಡಲಿಕ್ಕೆ ಅವನು ಒಂದಷ್ಟು ವಿವರಣೆಯನ್ನು ಕೊಡ್ತಾನೆ. ಹಾಗಾಗಿ ಈ ಕಕ್ಷಿ ಕೇಂದ್ರಿತ ಆಪ್ತ ಸಲಹೆ ವಿಧಾನವನ್ನು ನಿರ್ದೇಶಿತ ಆಪ್ತ ಸಲಹೆ ವಿಧಾನ ಅಂತಲೂ ಕೂಡ ಇಲ್ಲಿ ಹೇಳಲಾಗುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 79 ನೋಡೋಣ. ಈಗ ಒಬ್ಬ ಹುಡುಗಿ ಒಂದು ಪುಟ್ಟ ಕಥೆಯನ್ನು ಓದ್ತಾಳೆ, ಭಾಳ ಸರಳವಾಗಿದೆ ಇದು. ಅವಳು ಅದನ್ನು ಓದಿದ ನಂತರ ಕಥೆಯ ಕೊನೆಯಲ್ಲಿ ನೀಡಿರತಕ್ಕಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸ್ತಾಳೆ ಮತ್ತು ಆ ಕಥೆಯ ಮುಕ್ತಾಯ ಬೇರೆಯ ರೀತಿಯಲ್ಲಿ ಇರಬೇಕೆಂದಿತ್ತೆಂದು ಅಪೇಕ್ಷಿಸುತ್ತಾಳೆ. ಇದು ವಿದ್ಯಾರ್ಥಿನಿಯ ಯಾವ ವರ್ತನೆಯನ್ನು ತೋರಿಸುತ್ತದೆ ಅಂತ. ಭಾಳ ಸಿಂಪಲ್ ಆಗಿದೆ ನೋಡಿ. ಒಂದು ಹುಡುಗಿ ಒಂದು ಕಥೆಯನ್ನು ಓದ್ಕೋತಾಳೆ, ಆ ಕಥೆಗೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೆಗಳಿಗೂ ಆಕೆಯನ್ನು ಉತ್ತರವನ್ನು ಕೊಡ್ತಾ ಹೋಗ್ತಾಳೆ ಅವಳು. ಆದರೆ ಕಥೆಯ ಮುಕ್ತಾಯ ಅಂತಕ್ಕಂಥದ್ದು ಬೇರೆ ರೀತಿಯಲ್ಲಿ ಇರಬೇಕಿತ್ತಲ್ಲ ಅಂತಕ್ಕಂಥ ಒಂದು ವಾದವನ್ನು ಅವಳು ಅಪೇಕ್ಷೆ ಪಡ್ತಾಳೆ. ಹಾಗಾಗಿ ಆ ಒಂದು ವಿದ್ಯಾರ್ಥಿನಿಯ ವರ್ತನೆಯನ್ನು ಇದು ಏನು ತೋರಿಸುತ್ತೆ ಅಂತ. ಕತೆ ಓದುವುದರಲ್ಲಿ ಜಾಣತನ, ಸೃಜನಶೀಲತೆ, ತೆರೆದ ಮನಸ್ಸು ಮತ್ತು ಬುದ್ಧಿವಂತಿಕೆ ಇದೆ. ಭಾಳ ಈಸಿಯಾಗಿ ನೀವು ಇದಕ್ಕೆ ಸೃಜನಶೀಲತೆ ಅಂತ ನಾವು ಉತ್ತರವನ್ನು ಇಲ್ಲಿ ಆಯ್ಕೆ ಮಾಡೋದು, ಇದೇ ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಈ ಸೃಜನಶೀಲತೆ ಇರತಕ್ಕಂಥ ಮಕ್ಕಳು ಯಾವಾಗಲೂ ಹೊಸ ರೀತಿಯಾಗಿ ಆಲೋಚನೆಯನ್ನು ಮಾಡ್ತಾ ಇರ್ತಾರೆ. ಯಾವುದಕ್ಕೆ ಸರಿಯಾಗಿರುತ್ತೆ, ಯಾವುದಕ್ಕೆ ತಪ್ಪಾಗಿರುತ್ತೆ, ಯಾವುದಕ್ಕೆ ಸೂಕ್ತವಾದಂಥ ಶೀರ್ಷಿಕೆಯನ್ನು ಹೊಂದಿರ್ಬೋದು ಅಥವಾ ಹೊಂದಿಲ್ಲದೆ ಇರ್ಬೋದು. ಈ ಎಲ್ಲ ಕ್ರಿಯೆಗಳು ಅವರ ತಲೆಯಲ್ಲಿ ಒಂದು ಹೊಸ ಥಾಟ್ಸ್ ಎಲ್ಲ ಹೊಡಿತಾ ಇರ್ತದೆ. ಹಾಗಾಗಿ ಇದಕ್ಕೆ ಸರಿಯಾದಂಥ ಆನ್ಸರ್ ಬಂದು ಸೃಜನಶೀಲತೆ ಅಂತಕ್ಕಂಥದ್ದು ಇಲ್ಲಿ ಸೂಕ್ತವಾದಂಥ ಉತ್ತರ ಆಗುತ್ತೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 80 ನೋಡೋಣ. ಈಗ ಒಬ್ಬ ಹುಡುಗ
ಕಡಿಮೆ ಸ್ವಕೇಂದ್ರೀಕೃತ, ಕಡಿಮೆ ಆಕ್ರಮಣಕಾರಿ, ಕಡಿಮೆ ಸ್ವಾರ್ಥಿ ಮತ್ತು ಕಡಿಮೆ ಪರಾವಲಂಬಿ ಆದಾಗ ಆತನು ಈ ಬೆಳವಣಿಗೆಯನ್ನು ತಲುಪಿದ್ದಾನೆ ಎಂದು ತಿಳಿಯಬಹುದು. ನೋಡಿ, ಎಲ್ಲವೂ ಕೂಡ ಕಡಿಮೆ ಇದೆ. ಸ್ವಕೇಂದ್ರೀಕೃತ ಕಡಿಮೆ ಇರ್ತಿದೆ, ಆಕ್ರಮಣಕಾರಿ ಅಂತಕ್ಕಂಥದ್ದು ಕಡಿಮೆ ಇರುತ್ತೆ, ಸ್ವಾರ್ಥ ಅಂತಕ್ಕಂಥದ್ದು ಕಡಿಮೆ ಇರುತ್ತೆ, ಪರಾವಲಂಬಿ ಅಂತಕ್ಕಂಥದ್ದು ಕಡಿಮೆ ಇರುತ್ತೆ. ಇವೆಲ್ಲವೂ ಕಡಿಮೆ ಇದ್ದಾಗ ಆತನ ಯಾವ ಬೆಳವಣಿಗೆಯನ್ನು ತಲುಪಿದ್ದಾನೆ ಅಂತ ನಾವು ಹೇಳಬೇಕೀಗ. ನೋಡಿ, ಇಲ್ಲಿ 4 ಆಪ್ಷನ್ ಇದೆ. ಭೌತಿಕ ಬೆಳವಣಿಗೆ, ಭಾವನಾತ್ಮಕ ಬೆಳವಣಿಗೆ, ಮಾನಸಿಕ ಬೆಳವಣಿಗೆ ಮತ್ತು ಸಾಮಾಜಿಕ ಬೆಳವಣಿಗೆ ಅಂತ ಇದೆ. ಸೊ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಆಪ್ಷನ್ ನಂಬರ್ 4 ಇದೆಯಲ್ಲ, ದಟ್ ಈಸ್ ಅ ಸೋಷಿಯಲ್ ಗ್ರೌತ್ ಅಂತ, ಸಾಮಾಜಿಕ ಬೆಳವಣಿಗೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಭಾಳ ಸಿಂಪಲಾಗಿ ಹೇಳ್ಬೋದು ಇದನ್ನೇ. ನೋಡಿ, ಆ ಹುಡುಗನಲ್ಲಿ ಸಾಮಾಜಿಕ ಬೆಳವಣಿಗೆ ಅಂತಕ್ಕಂಥದ್ದು ಉಂಟಾಗಿ ನೆರೆಯವರವ್ರ ಜೊತೆ ಏನು ಮಾಡ್ತಾನೆ, ಬೆರೆತಕ್ಕಂಥ ಲಕ್ಷಣವನ್ನು ಆತ ಮೈಗೂಡಿಸ್ಕೊಂಡಿರ್ತಾನೆ. ಇದರಿಂದ ಅವನಲ್ಲಿ ಕಡಿಮೆ ಆಕ್ರಮಣಕಾರಿಯಾಗಿರ್ಬೋದು, ಕಡಿಮೆ ಸ್ವಾರ್ಥ ಭಾವನೆ ಆಗಿರ್ಬೋದು, ಕಡಿಮೆ ಪರಾವಲಂಬತನವಾಗಿರ್ಬೋದು, ಇವೆಲ್ಲವೂ ಕೂಡ ಅವನಲ್ಲಿ ಅದು ಮೈಗೂಡಿಕೊಳ್ಳುತ್ತೆ. ಹಾಗಾಗಿ ಸಾಮಾಜಿಕ ಬೆಳವಣಿಗೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 81 ನೋಡೋಣ. ಈಗ ಒಂದು ಮಗು ಒಂದು ಚಮಚವನ್ನು ಹಿಡಿದುಕೊಳ್ಳುವುದನ್ನು ಕಲಿತಾಗ ಆತನು ಮುಂದೆ ಅದೇ ರೀತಿಯ ಉದ್ದದ ಒಂದು ತೆಳುವಾದ ವಸ್ತುವನ್ನು ಹಿಡಿದುಕೊಳ್ಳಬಲ್ಲ. ಇದು ಮುಂದಿನ ಕಲಿಕೆಗೆ ಏನನ್ನ ಇದು ಅವಕಾಶವನ್ನು ಮಾಡಿಕೊಡುತ್ತೆ ಅಂತ. ಸ್ವಾಂಗೀಕರಣ, ಸ್ಥಳಾವಕಾಶ, ಸ್ಕೀಮಾ, ಹೊಂದಾಣಿಕೆಯಾಗುತ್ತದೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಬಂದು ದಟ್ ಈಸ್ ಸ್ಥಳಾವಕಾಶವನ್ನು ಒದಗಿಸುತ್ತೆ ಅಂತ. ಅಂದರೆ ಮುಂದಿನ ಕಲಿಕೆಗೆ ಪ್ರೇರಣೆಯನ್ನು ಕೊಡ್ತಕ್ಕಂಥ ಒಂದು ಪ್ರಕ್ರಿಯೆ ಇದಷ್ಟೇ ಇದು. ಅವನು ಫಸ್ಟ್ ಒಂದು ಚಮಚವನ್ನು ಇಟ್ಕೊಳ್ತಾನೆ ಅಂದರೆ ಅವನು ಮುಂದೆ ಹೋಗ್ತಾ ಅವನು ಅದೇ ಥರದ ಉದ್ದನೆಯ ಅಥವಾ ಒಂದು ತೆಳುವಾದ ವಸ್ತುವನ್ನು ಇಟ್ಕೊಳ್ಬಲ್ಲ ಅಂದರೆ ಅವನಿಗೆ ಸ್ಥಳಾವಕಾಶವನ್ನು ಮಾಡ್ಕೊಳ್ತಾ ಇದೆ ಆ ಪ್ರಕ್ರಿಯೆ ಅಂತಕ್ಕಂಥ ಒಂದು ಅರ್ಥ ಬರುತ್ತೆ ಅಷ್ಟೇ ಅದು. ನೆಕ್ಸ್ಟು 82ನೇ ಪ್ರಶ್ನೆ ನೋಡೋಣ. ಈಗ ಕಲಿಕೆಯು ನಿಧಾನಗತಿಯಲ್ಲಿ ಸಾಗಿ ಅಂತಿಮವಾಗಿ ನಿಂತು ಹೋಗುವ ಮತ್ತು ಅದು ಮುಂದುವರಿಯುವ ಸಾಧ್ಯತೆ ಇಲ್ಲ ಎನಿಸ್ತಕ್ಕಂಥ ಒಂದು ಬಿಂದು ಅಂತ. ನೋಡಿ, ಕಲಿಕೆ ಅಂತಕ್ಕಂಥದ್ದು ನಿಧಾನಗತಿಯಲ್ಲಿ ಸಾಗಿ ಫೈನಲಿ ಸ್ಟಾಪ್ ಆಗಿಬಿಡುತ್ತೆ. ಅದು ಮುಂದುವರಿಯುವ ಸಾಧ್ಯತೆ ಇಲ್ಲ, ಮತ್ತೆ ಅದು ಯಾವುದೇ ಕಾರಣಕ್ಕೂ ಮುಂದುವರಿಲಿಕ್ಕೆ ಆಗೋದೇ ಇಲ್ಲ ಅಂತ. ಸೊ ಅಂಥ ಒಂದು ಬಿಂದುವನ್ನು ಏನಂತ ಕರೀತಾರೆ ಅಂತ. ಸಮತಲ, ಆಸಕ್ತಿಯ ಕೊರತೆ, ಬೇಸರ ಮತ್ತು ಕಷ್ಟಕರ ಹಂತ ಅಂತಿದೆ 82ನೇದಕ್ಕೆ. ಸೊ ಸರಿಯಾದಂಥ ಉತ್ತರ ಬಂದು ದಟ್ ಈಸ್ ಸಮತಲ ಅಂತ. ಸಮತಲ ಇಟ್ಸ್ ದ ರೈಟ್ ಆನ್ಸರ್ ಇದಕ್ಕೆ, ಆಯಿತಾ. ಸೊ ಇಲ್ಲೇ ಐ ಥಿಂಕ್ ಆಸಕ್ತಿ ಕೊರತೆ ಆಗಿರ್ಬೋದು ಅಥವಾ ಬೇಸರ ಆಗಿರ್ಬೋದು, ಕಷ್ಟಕರ ಅಂತ ಯಾವುದೂ ಬರಲ್ಲ ಇಲ್ಲಿ. ಸೊ ಕಲಿಕೆ ಅಂತಕ್ಕಂಥದ್ದು ನಿಧಾನವಾಗಿ ಸ್ಲೋ ಆಗಿಬಿಟ್ಟು ಅದು ಕ್ರಮೇಣ ನಿಂತೋಗ್ಬಿಟ್ಟು ಮತ್ತೆ ಯಾವುದೇ ಕಾರಣಕ್ಕೂ ಮುಂದುವರಿಲ್ಲ ಅಂದರೆ ಆ ಒಂದು ಬಿಂದುವನ್ನು ಇಲ್ಲಿ ಸಮತಲ ಬಿಂದು ಅಂತ ಕರೆಯೋದುಂಟು ಇಲ್ಲಿ. ನೆಕ್ಸ್ಟು ಈ ಹಂತವನ್ನು ಕೂಟಯುಗ ಅಂತ ಕರೀತಾರೆ. ಭಾಳ ಈಸಿಯಾಗಿ ಹೇಳ್ಬೋದು. ಕೂಟಯುಗ, ಶಾಲಾ ಪೂರ್ವ ಹಂತ, ಉತ್ತರ ಬಾಲ್ಯ ಹಂತ, ಅನ್ವೇಷಣ ಅಂತ, ಪ್ರಶ್ನಿಸುವ ಅಂತ. ಭಾಳ ಈಸಿಯಾಗಿ ಹೇಳ್ಬೋದು. ದಟ್ ಈಸ್ ಉತ್ತರ ಬಾಲ್ಯ ಹಂತ ಅಂತ ಏನು ಬರುತ್ತೆ ಇದನ್ನು ಇಲ್ಲಿ ಕೂಟಯುಗ ಅಂತ ಕರೀತಾರೆ. ಇದಕ್ಕೆ ತುಂಬ ಹೆಸರುಗಳು ಬರುತ್ತೆ, ಇದಕ್ಕೆ ಬರೀ ಒಂದಲ್ಲ ಇದು. ಸೊ ಐ ಥಿಂಕ್ ಹದಿಹರೆಯದ ಅಂತ ಅಂತಾರೆ, ಕೂಟಯುಗ ಅಂತಾರೆ, ಲೈಂಗಿಕ ಪರಿಪಕ್ವತೆಯ ಕಾಲ ಅಂತಾರೆ. ಇದನ್ನು ಸುಮಾರು ನೇಮ್ಸ್ ಬರುತ್ತೆ ಇದಕ್ಕೆ, ಈ ಒಂದು ಉತ್ತರ ಬಾಲ್ಯಾವಸ್ಥೆಗೆ. ಇದನ್ನು ಪೂರ್ವ ತಾರುಣ್ಯಾವಧಿ ಅಂತಲೂ ಕರೀತಾರೆ ಇದಕ್ಕೆ, ಈ ಕೂಟಯುಗವನ್ನು, ಆಯಿತಾ. ಸೊ ಇಲ್ಲಿ ಯಾವುದೇ ಒಂದು ಮಗು 6 ವರ್ಷಗಳಾದಾಗ ಅವನು ಸ್ವತಂತ್ರವಾಗಿರಲಿಕ್ಕೆ, ಸ್ವಂತ ಆಹಾರವನ್ನು ಸೇವನೆ ಮಾಡಲಿಕ್ಕೆ, ಬಟ್ಟೆ ಹಾಕೊಳ್ಳಿಕ್ಕೆ ಮತ್ತು ಸ್ನಾನ ಮಾಡಲಿಕ್ಕೆ ಇಚ್ಛೆ ಪಡ್ತಾನೆ ಅಂತ, ಅವನಿಗೆ ಬೇಕಾದಂಥ ರೀತಿಯಲ್ಲಿ. ಸೊ ಈ ಹಂತದ ಮಕ್ಕಳ ಸಾಮಾಜಿಕ ಬೆಳವಣಿಗೆಯಲ್ಲಿ ಏನಾಗುತ್ತೆ, ಸಹಾಯ ಆಗುತ್ತೆ. ಸೊ ಅವರು ಸ್ನೇಹಕೂಟವನ್ನು ರಚಿಸಿಕೊಳ್ಳಲಿಕ್ಕೆ ದಾರಿ ಮಾಡಿಕೊಳ್ತಾರೆ. ಹಾಗಾಗಿ ಇದನ್ನು ಇಲ್ಲಿ ಉತ್ತರ ಬಾಲ್ಯ ಹಂತವನ್ನು ಕೂಟಯುಗ ಅಂತ ಕರೆಯೋದು. ಇದನ್ನು ಪೂರ್ವ ತಾರುಣ್ಯಾವಧಿ ಅಂತಲೂ ಕೂಡ ಮತ್ತೊಂದು ಹೆಸರಲ್ಲಿ ಕರೀತಾರೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 84 ನೋಡೋಣ. ಈಗ ಇಲ್ಲಿದೆ ಅಂತ. ಒಬ್ಬ ಶಿಕ್ಷಕನು ತನ್ನ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯವನ್ನು ಕಾಪಾಡಲು ಕೈಗೊಳ್ಳಬೇಕಾದ ಕ್ರಮ ಅಂತ. ಒಬ್ಬ ಶಿಕ್ಷಕನು ತನ್ನ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯವನ್ನು ಕಾಪಾಡಲಿಕ್ಕೆ ಕೈಗೊಳ್ಳಬೇಕಾದಂಥ ಕ್ರಮ, ಯಾವ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಮಾನಸಿಕ ಆರೋಗ್ಯವನ್ನು ಕಾಪಾಡಲಿಕ್ಕೆ ಅಂತ ಒಬ್ಬ ಶಿಕ್ಷಕ ಆಗಾಗ ಪ್ರವಾಸ ಕೈಗೊಳ್ಳುವುದು, ವಿದ್ಯಾರ್ಥಿಗಳನ್ನು ಉನ್ನತ ಅಂಕ ಗಳಿಸುವಂತೆ ಪ್ರೋತ್ಸಾಹಿಸುವುದು, ಅನಾರೋಗ್ಯಕರ ಸ್ಪರ್ಧೆಗಳನ್ನು ತಡೆಗಟ್ಟುವುದು, ಸಹಪಠ್ಯ ಚಟುವಟಿಕೆಯಲ್ಲಿ ಭಾಗವಹಿಸುವಂತೆ ಮಾಡುವುದು. ನೋಡಿ, 84ನೇದಕ್ಕೆ ಭಾಳ ಈಸಿಯಾದಂಥ ಐ ಥಿಂಕ್ ಸರಿಯಾದಂಥ ಇಲ್ಲಿ ಆನ್ಸರ್ ಯಾವುದಪ್ಪ ಅಂದರೆ ನೋಡಿ 4ನೇದು ಇದೆಯಲ್ಲ, ಸಹಪಠ್ಯ ಚಟುವಟಿಕೆಯಲ್ಲಿ ಭಾಗವಹಿಸುವಂತೆ ಮಾಡುವುದು ಅಂತ. ಸೊ ಅವಾಗ ಏನಾಗುತ್ತೆ, ಆತನ ಮಾನಸಿಕ ಆರೋಗ್ಯ ಸ್ಥಿರವಾಗಿರುತ್ತೆ ಅಂತ. ಯಾವಾಗಲೂ ಬರೀ ಬೋಧನೆ ಮಾಡ್ತಾ ಇದ್ದರೆ ವಿಷಯಕ್ಕೆ ಸಂಬಂಧಪಟ್ಟಂಥ ಪಾಠ ಪ್ರವಚನವನ್ನು ಬಿಟ್ಟು ಕೆಲವೊಂದು ಸಹಪಠ್ಯ ಚಟುವಟಿಕೆ ಅಂದರೆ ಬೇರೆ ರೀತಿಯ ಆ್ಯಕ್ಟಿವಿಟೀಸಲ್ಲಿ ಆ ಒಂದು ವಿದ್ಯಾರ್ಥಿಗಳನ್ನು ತೊಡಗಿಸಬೇಕು. ಹಾಗಾಗಿ ಏನಾಗುತ್ತೆ, ಅವರಿಗೆ ಆರೋಗ್ಯನೂ ಕೂಡ ಸ್ಥಿರವಾಗಿರುತ್ತೆ, ಚೆನ್ನಾಗಿರುತ್ತೆ. ಅವರು ಕ್ರಿಯಾತ್ಮಕವಾಗಿ ಕೆಲವೊಂದು ಸಹಪಠ್ಯ ಚಟುವಟಿಕೆಯಲ್ಲಿ ಮಕ್ಕಳು ಅವರು ತೊಡಗಿಸ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 85 ನೋಡೋಣ. ಈಗ ಒಬ್ಬ ಹುಡುಗಿ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬೇಕಾಗಿದೆ, ಆದರೆ ಆಕೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದನ್ನು ಬಿಟ್ಟು ಅಳಲು ಆರಂಭ ಮಾಡ್ತಾಳೆ. ನೋಡಿ, ಯಾವುದೋ ಒಂದು ಸಮಸ್ಯೆ ಆಗಿರುತ್ತೆ ಒಂದು ಹುಡುಗಿಗೆ, ಅವಳು ಏನು ಮಾಡಬೇಕು, ಸಮಸ್ಯೆಗೆ ಪರಿಹಾರ ಕಂಡುಕೊಡ್ಬೇಕು. ಅದು ಬಿಟ್ಬಿಟ್ಟು ಅಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅವಳು. ಸೊ ಇದು ಏನನ್ನ ಸೂಚಿಸುತ್ತೆ ಅಂತ ಅದು 4 ಆಪ್ಷನ್ ಇದೆ. ಪಲಾಯನ, ಹೊಂದಾಣಿಕೆ, ಪ್ರತಿಗಮನ ಮತ್ತು ನಕಾರಾತ್ಮಕತೆ ಅಂತ ಇದೆ. ಸರಿಯಾದಂಥ ಆನ್ಸರ್ ಬಂದು ಸೊ ಇದಕ್ಕೆ ಪ್ರತಿಗಮನ ಅಂತ ಆಗುತ್ತೆ. ಅಂದರೆ ಪರಿಹಾರವನ್ನು ಕಂಡುಕೊಳ್ಳದೆ
ಅದರಿಂದ ಎಸ್ಕೇಪ್ ಆಗುವುದು ಅಂತಂದರೆ ಅದು ರಕ್ಷಣಾ ತಂತ್ರ. ಅದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳದೆ ಅಳೋಕೆ ಸ್ಟಾರ್ಟ್ ಮಾಡೋದು. ಸೊ ಅದು ಒಂದು ರೀತಿ ಏನಾಗುತ್ತೆ, ರಕ್ಷಣಾ ತಂತ್ರ ಆಗುತ್ತೆ. ಹಾಗಾಗಿ ಇಲ್ಲಿ ದಟ್ ಈಸ್ ಇದಕ್ಕೆ ಪ್ರತಿಗಮನ ಅಲ್ಲ, ಪಲಾಯನ ಇದೆ ಆ್ಯಕ್ಚುಲಿ ಸರಿದಂಥ ಆನ್ಸರ್ ಬಂದು. ಸೊ ನಾನೇ ಸ್ವಲ್ಪ ಕನ್ಫ್ಯೂಸ್ ಆದ ಇಲ್ಲಿ. ಪಲಾಯನ ಅಂದರೆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿಕ್ಕಾಗದೇ ಎಸ್ಕೇಪ್ ಆಗೋದು ಒಂದು ರಕ್ಷಣಾ ತಂತ್ರ, ಅದು ಒಳಗೆ ಸ್ಟಾರ್ಟ್ ಮಾಡ್ಬಿಡೋದು ಅಂತ, ಆಯಿತಾ. ಸೊ ಕೆಲವೊಂದು ಸಲ ನಮಗೆ ತಪ್ಪಿರುತ್ತೆ, ತಪ್ಪನ್ನು ಒಪ್ಕೊಳ್ಳೋಕ್ಕಾಗದೆ ಒಳಗೆ ಸ್ಟಾರ್ಟ್ ಮಾಡ್ಬಿಡ್ತೀವಿ ನಾವು, ಸಿಂಪತಿ ಕ್ರಿಯೇಟ್ ಆಗಿಬಿಡಲಿ, ನಮ್ಮನ್ನು ಯಾರು ಏನು ಬೈದಿರಲಿ ಅಂತ. ಸೊ ಅದು ಕೂಡ ಒಂದು ಭಾಗ, ಇದಕ್ಕೆ ಸಂಬಂಧಪಟ್ಟಂಥ ಒಂದು ಪೂರಕವಾದಂಥ ಒಂದು ಎಕ್ಸಾಂಪಲ್ ಅದು. ಸೊ ಇದು ಕೂಡ ಹಾಗೆಯೇ ಪಲಾಯನವಾದ ಅಂತ ಕರಿತಾ ಇದ್ದಾನೆ. ಅಂದರೆ ಸೊ ಅಳುವುದು ಕೂಡ ರಕ್ಷಣಾ ತಂತ್ರದ ಒಂದು ಪಲಾಯನವಾದವಾಗಿರುತ್ತೆ ಅಂತಷ್ಟೇ. ನೆಕ್ಸ್ಟು ಕ್ವಶನ್ ನಂಬರ್ 86 ನೋಡೋಣ ಈಗ. ಪ್ರೇರಣೆಯ ಪರಿಕಲ್ಪನೆಯನ್ನು ಸೂಕ್ತವಾಗಿ ಹೀಗೆ ವ್ಯಾಖ್ಯಾನಿಸಲಾಗಿದೆ. ಪ್ರೇರಣೆಯ ಪರಿಕಲ್ಪನೆಯನ್ನು ಸೂಕ್ತವಾಗಿ ನಾವು ಹೇಗೆ ವ್ಯಾಖ್ಯಾನ ಮಾಡುವುದು ಅಂತ. ಹೆಚ್ಚು ವಸ್ತುಗಳನ್ನು ನೆನಪಿನಲ್ಲಿಟ್ಟುಕೊಳ್ತಕ್ಕಂಥ ಸಾಮರ್ಥ್ಯ, ಹೆಚ್ಚು ಅಂಕವನ್ನು ಗಳಿಸುವ ಸಾಮರ್ಥ್ಯ, ಮಾನ್ಯತೆ ಗಳಿಸುವ ಸಾಮರ್ಥ್ಯ, ಅವನ ಅಥವಾ ಅವಳ ಗುರಿ ಸಾಧಿಸ್ತಕ್ಕಂಥ ಸಾಮರ್ಥ್ಯ ಅಂತ. ಸೊ ಸರಿಯಾದಂಥ ಆನ್ಸರ್ ಬಂದ್ಬಿಟ್ಟು ನೋಡಿ ಆಪ್ಷನ್ 4 ಇದೆಯಲ್ಲ, ಅವನ ಮತ್ತು ಅವಳ ಗುರಿಯನ್ನು ಸಾಧಿಸ್ತಕ್ಕಂಥ ಸಾಮರ್ಥ್ಯ ಅಂತ ವ್ಯಾಖ್ಯಾನವನ್ನು ಮಾಡ್ಬೋದು. ಯಾವುದಕ್ಕೆ? ಪ್ರೇರೇಪಣೆ ಪರಿಕಲ್ಪನೆಯನ್ನು ಸೂಕ್ತವಾಗಿ ವ್ಯಾಖ್ಯಾನ ಮಾಡೋದಾದರೆ. ನೋಡಿ ಇಲ್ಲಿ ಪ್ರೇರಣೆ ಅಥವಾ ಅಭಿಪ್ರೇರಣೆ ಅಂದರೆ ನೋಡಿ ಎರಡು ಒಂದೇ. ಮೋಟಿವೇಶನ್ ಅಂತ ಇಂಗ್ಲೀಷಲ್ಲಿ ಒಂದೇ ವರ್ಡ್ ಮೋಟಿವೇಶನ್, ಕನ್ನಡದಲ್ಲಿ ಪ್ರೇರಣೆ ಮತ್ತು ಅಭಿಪ್ರೇರಣೆ ಅಂತ ಕರೀತಾರೆ ಅದನ್ನು. ಸೊ ಏನಂಗಂದರೆ ಯಾವುದೇ ಒಂದು ಚಟುವಟಿಕೆಯನ್ನು ಹುರಿದುಂಬಿಸ್ತಕ್ಕಂಥ ಮತ್ತು ಅದನ್ನು ಕಾಪಾಡಿಕೊಳ್ತಕ್ಕಂಥ ಮತ್ತು ನಿಯಂತ್ರಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಅದು. ಸೂಕ್ತ ಅಭಿಪ್ರೇರಣೆ ಯಾವ ಚಟುವಟಿಕೆಯ ಕಲಿಕೆಯನ್ನು ಉಂಟು ಮಾಡುತ್ತದೆಯೋ ಅದನ್ನು ಚಾಲನೆಗೆ ನಾವು ಅಣಿ ಮಾಡುವುದಲ್ಲದೆ ಆ ಚಟುವಟಿಕೆಯನ್ನು ಅದೇ ರೀತಿಯಲ್ಲಿ ಕಾಪಾಡಿಕೊಂಡು ನಾವು ಅದನ್ನು ಮಾಡಬೇಕಾಗುತ್ತೆ. ಸೊ ಅದನ್ನು ಇಲ್ಲಿ ನಾವು ಮೋಟಿವೇಶನ್, ಅಭಿಪ್ರೇರಣೆ ಅಥವಾ ಪ್ರೇರಣೆ ಅಂತ ಕರೆಯೋದು. ಹಾಗಾಗಿ ಇದರ ಪರಿಕಲ್ಪನೆಯನ್ನು ನಾವು ಅವನ ಅಥವಾ ಅವಳ ಗುರಿ ಸಾಧಿಸ್ತಕ್ಕಂಥ ಸಾಮರ್ಥ್ಯ ಅಂತ ಭಾಳ ಈಸಿಯಾಗಿ ಹೇಳ್ಬೋದು. ಸೊ ನೆಕ್ಸ್ಟು ಲೆಟ್ಸ್ ಮೂವ್ ಆನ್ ದ ಕ್ವಶನ್ ನಂಬರ್ 87. ಶಿಕ್ಷಕರು ತನ್ನ ಮಕ್ಕಳನ್ನು ಗೃಹ ಕೈಗಾರಿಕಾ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ನೇಯುವುದು, ಬುಟ್ಟಿ ಹೆಣೆಯುವುದು ಮತ್ತು ಆಟದ ಸಾಮಾನುಗಳನ್ನು ವೀಕ್ಷಿಸುತ್ತಾರೆ. ಶಿಕ್ಷಕರು ವಿದ್ಯಾರ್ಥಿಗಳ ವರ್ತನೆಯನ್ನು ಪರೀಕ್ಷಿಸುತ್ತಾರೆ. ಇದಕ್ಕೆ ಉದಾಹರಣೆಯಾಗಿದೆ. ನೋಡಿ ಯಾವುದಕ್ಕೆ ಇದು? ಸೊ ಯಾದರಚಿತ ಮೌಲ್ಯಮಾಪನ, ಪರಿಮಾಣಾತ್ಮಕ ಮತ್ತು ಸಂಕಲಾತ್ಮಕ ಮೌಲ್ಯಮಾಪನ ಅಂತ ಇದೆ 87ನೇ ಪ್ರಶ್ನೆಗೆ. ಸೊ ಇದಕ್ಕೆ ನನ್ನ ಪ್ರಕಾರವಾಗಿ ದಟ್ ಈಸ್ ಯಾದರಹಿತ ಮೌಲ್ಯಮಾಪನ ಅಂತ ಇದೆಯಲ್ಲ, ಆ್ಯಂಡ್ ಇಟ್ಸ್ ಎ ರೈಟ್ ಆನ್ಸರ್ ಆಗುತ್ತೆ ಇದಕ್ಕೆ. ನೋಡಿ ಯಾವುದೇ ಒಬ್ಬ ಶಿಕ್ಷಕ ತನ್ನ ಮಕ್ಕಳನ್ನು ಐ ಥಿಂಕ್ ಗುಡಿ ಕೈಗಾರಿಕೆಗಳು, ಹೌಸ್ ಹೋಲ್ಡಿಂಗ್ ಇಂಡಸ್ಟ್ರೀಸ್ ಅಂತ ನಾವೇನು ಕರಿತೀವಿ, ಆ ಒಂದು ಪ್ಲೇಸ್ಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಬಟ್ಟೆ ನೇಯೋದಾಗಿರ್ಬೋದು, ಬುಟ್ಟಿ ಹೆಣೆಯೋದಾಗಿರ್ಬೋದು, ಮಟ್ಟದ ಆಟದ ಸಾಮಾನುಗಳನ್ನು ವೀಕ್ಷಣೆ ಮಾಡಲಿಕ್ಕೆ ಹೇಳ್ತಾರೆ. ಸೊ ಶಿಕ್ಷಕರು ವಿದ್ಯಾರ್ಥಿಗಳ ವರ್ತನೆಯನ್ನು ಪರೀಕ್ಷೆ ಮಾಡ್ತಾರೆ. ಯಾವುದಕ್ಕೆ ಉದಾಹರಣೆ ಅಂದರೆ ಯಾದರಚಿತ ಮೌಲ್ಯಮಾಪನ ಅಂತ. ಇದಕ್ಕೆ ಇನ್ನೊಂದು ಹೆಸರು ರಚನಾತ್ಮಕ ಅಂತ ಹೇಳ್ತಾನೆ. ಅಂದರೆ ಯಾವುದೇ ಒಂದು ವಿದ್ಯಾರ್ಥಿ ಒಂದು ಕಾರ್ಯವನ್ನು ನಿರ್ವಹಿಸುವಾಗ ಆ ಕಾರ್ಯ, ವಸ್ತು ಅಥವಾ ಸನ್ನಿವೇಶವನ್ನು ಆತ ಹೇಗೆ ನೋಡ್ತಾನೆ ಮತ್ತು ಹೇಗೆ ನಿರ್ವಹಣೆ ಮಾಡ್ತಾನೆ ಎಂಬುದನ್ನು ಮೌಲ್ಯಮಾಪನ ಮಾಡುತ್ತೆ, ಆಯಿತಾ. ಸೊ ಇದನ್ನು ರಚನಾತ್ಮಕ ಮೌಲ್ಯಮಾಪನ ಅಥವಾ ಯಾದರಚಿತ ಮೌಲ್ಯಮಾಪನ ಅಂತ ಕರೆಯೋದುಂಟು. ಇದು ಒಂದು ಪ್ರಕ್ರಿಯೆಯನ್ನು ನಿರಂತರವಾಗಿ ಮೌಲ್ಯಮಾಪನ ಮಾಡುತ್ತೆ ಇದು, ಆಯಿತಾ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 88 ನೋಡೋಣ ಈಗ. ತರಗತಿಯ ಪ್ರತಿ ಮಗುವಿಗೆ ವಿವಿಧ ಸನ್ನಿವೇಶಗಳಿರ್ತಕ್ಕಂಥ ಕಾರ್ಡ್ಗಳನ್ನು ಕೊಡಲಾಗುತ್ತೆ. ಪ್ರತಿ ಮಗುವು ಆ ಸನ್ನಿವೇಶವನ್ನು ಕುರಿತು ಕಥೆಯನ್ನು ಹೆಣೆಯಬೇಕಾಗುತ್ತದೆ ಮತ್ತು ಈ ಕಥೆಯನ್ನು ಆಧರಿಸಿ ಶಿಕ್ಷಕನು ವಿದ್ಯಾರ್ಥಿಯ ವರ್ತನೆಯನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಈ ತಂತ್ರವು ನೋಡಿ, ತರಗತಿಯ ಪ್ರತಿ ಮಗುವಿಗೆ ವಿವಿಧ ಸನ್ನಿವೇಶಗಳಿರ್ತಕ್ಕಂಥ ಅಂದರೆ ಬೇರೆ ಬೇರೆ ಸನ್ನಿವೇಶಗಳ ಕಾರ್ಡನ್ನು ಕೊಡಲಾಗುತ್ತೆ ತರಗತಿಯ ಪ್ರತಿ ಮಗುವಿಗೆ. ಸೊ ಪ್ರತಿ ಮಗು ಏನು ಮಾಡುತ್ತೆ, ಆ ಸನ್ನಿವೇಶವನ್ನು ಕುರಿತು ಕಥೆಯನ್ನೇ ಹೇಳಬೇಕಾಗುತ್ತೆ ಅಂತ. ಸೊ ಮತ್ತು ಆ ಕಥೆಯನ್ನು ಆಧರಿಸಿ ಶಿಕ್ಷಕನ ವಿದ್ಯಾರ್ಥಿಯ ವರ್ತನೆಯನ್ನು ಅರ್ಥ ಮಾಡ್ಕೊಳ್ತಾನೆ. ಈ ತಂತ್ರ ಯಾವುದು ಅಂತ? ಸಂದರ್ಶನ, ಪ್ರಕ್ಷೇಪಣ, ವೀಕ್ಷಣೆ ಮತ್ತು ಆಪ್ತ ಸಲಹೆ ಅಂತಿದೆ. ಸೊ ಇದಕ್ಕೆ ಸರಿಯಾದಂಥ ಒಂದು ಆನ್ಸರ್ ಬಂದು 88ನೇ ಪ್ರಶ್ನೆಗೆ ದಟ್ ಈಸ್ ಪ್ರಕ್ಷೇಪಣ ತಂತ್ರ ಆಗುತ್ತೆ. ಪ್ರಕ್ಷೇಪಣ ತಂತ್ರ ಸರಿಯಾದಂಥ ಆನ್ಸರ್ ಆಗುತ್ತೆ. ಸೊ ಇದು ಒಬ್ಬ ವ್ಯಕ್ತಿತ್ವವನ್ನು ನಡೀತಕ್ಕಂಥ ಒಂದು ವಿಧಾನ ಇದು. ಯಾವುದು? ಪ್ರಕ್ಷೇಪಣ ತಂತ್ರ ಇದು. ಸೊ ಯಾವುದಾದ್ರು ಒಂದು ಮಗುವಿಗೆ ಏನಾದರೂ ಆ್ಯಕ್ಟಿವಿಟಿಯನ್ನು ಕೊಟ್ಟಾಗ ಮತ್ತು ಅಭ್ಯರ್ಥಿಯು ತಾನು ಸಂಪರ್ಕದೊಂದಿಗೆ ಬರ್ತಕ್ಕಂಥ ಯಾವುದಾದ್ರು ಒಂದು ವಸ್ತು, ವಿಷಯ ಅಥವಾ ಸಂಗತಿಯಲ್ಲಿ ತನ್ನದೇ ಆದಂಥ ಚೇತನ ಅಥವಾ ಸುಪ್ತ ಚೇತನದ ಮಾನಸಿಕ ವಿಚಾರಧಾರೆಗಳನ್ನು ಏನು ಮಾಡ್ತಾನೆ ಅವನು, ಆಕಾಂಕ್ಷೆಗಳನ್ನು ಮತ್ತು ತುಮುಲತೆಗಳನ್ನು ಇಲ್ಲವೇ ತನಗೆ ಅರಿವಿಲ್ಲದಂತೆ ಅಥವಾ ಅರಿವಿದ್ದು ಹೊರಗಿಡುವುದೇ ಪ್ರಕ್ಷೇಪಣ ತಂತ್ರವಾಗಿದೆ. ಹಾಗಾಗಿ ಒಂದು ಮಗುವಿನ ಅರ್ಹತೆಯನ್ನು ಅಥವಾ ವ್ಯಕ್ತಿತ್ವ ಅಳೆಯತಕ್ಕಂಥ ಒಂದು ವಿಧಾನವಾಗಿರುತ್ತೆ ಇದು ಪ್ರಕ್ಷೇಪಣ ತಂತ್ರ. ಹಾಗಾಗಿ 88ನೇದಕ್ಕೆ ಆಪ್ಷನ್ 2 ಇದೆಯಲ್ಲ, ಇಟ್ಸ್ ಎಸ್ ರೈಟ್ ಆನ್ಸರ್ ಇದು. ನೆಕ್ಸ್ಟು 89ನೇ ಪ್ರಶ್ನೆ. ಸಂವೇಗ ಅಂತಕ್ಕಂಥದ್ದು ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತ. ಸಂವೇಗ ಏನನ್ನು ಪ್ರತಿನಿಧಿಸುತ್ತದೆ ಅಂತ. ದಟ್ ಈಸ್ ಕದಡು ಅಂತ ಇದೆಯಲ್ಲ, ಕದಡು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂಥ ಆನ್ಸರ್ ಆಗುತ್ತೆ. ಕದಡು ಅಂತ ಆಗುತ್ತೆ ಇದಕ್ಕೆ. ಏಕೆಂದರೆ ಸಂವೇಗಗಳು ಅಂತಕ್ಕಂಥದ್ದು ವೃತ್ತಿಯಲ್ಲಿ ಯಾವಾಗಲೂ ಸ್ಥಿರವಾಗಿರಲ್ಲ. ಅದು ಯಾವಾಗಲೂ
ಕ್ಷಣದಿಂದ ಕ್ಷಣಕ್ಕೆ ನಿರಂತರವಾಗಿ ಬದಲಾಗ್ತಾ ಇರುತ್ತೆ. ಹಾಗಾಗಿ ಅದನ್ನು ಕದಡು ಅಂತಕ್ಕಂಥದ್ದು ಆನ್ಸರ್ ಬರುತ್ತೆ. ಕದಡುವುದು ಅಂತ ಅಂದರೆ ಬದಲಾವಣೆಗೆ ಒಳಗಾಗೋದು ಅಂತ. ಆಯಿತಾ? ನೆಕ್ಸ್ಟು ದ ಲಾಸ್ಟ್ ಕ್ವಶನ್ ಆಫ್ ದಿಸ್ ಪೇಪರ್ 2014 ನಡೆದಂಥ ಒಂದು ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಗಜಿ ಒಂದು ಪತ್ರಿಕೆಯ ಕೊನೆಯ ಪ್ರಶ್ನೆ, 30ನೇ ಪ್ರಶ್ನೆ ಇದು. ಅಂದರೆ 90 ಅಂತ ಇದೆ, 61ರಿಂದ 90 ಅಂದರೆ ಅದು 30ನೇ ಪ್ರಶ್ನೆಗೆ ಬರುತ್ತೆ. ಇದು ದ ಲಾಸ್ಟ್ ಕ್ವಶನ್ ಆಫ್ ದಿಸ್ ವಿಡಿಯೋ ಸೆಷನ್. ಗುಂಪಿನಲ್ಲಿ ವ್ಯಕ್ತಿಯ ಸ್ಥಾನವನ್ನು ಅಳೆಯುವ ಸೂಕ್ತವಾದ ವಿಧಾನ ಅಂತ. ಯಾವುದಾದ್ರು ಒಂದು ಗುಂಪಿನಲ್ಲಿ ಒಬ್ಬ ವ್ಯಕ್ತಿಯ ಸ್ಥಾನವನ್ನು ಅಳಿಬೇಕಾದ್ರೆ ಯಾವ ಒಂದು ವಿಧಾನವನ್ನು ಬಳಸ್ತೀವಿ ಅಂತ. ಸೊ ಭಾಳ ಸರಳವಾಗಿದೆ. ದಟ್ ಈಸ್ ಸಮಾಜ ಮಿತಿ ತಂತ್ರ. ಸೊ ಗುಂಪು ಅಂತ ಬಂದ ತಕ್ಷಣ ನೀವು ಕಣ್ಮುಚ್ಕೊಂಡು ಸಮಾಜ ಮಿತಿ ಅಂತ ಹೇಳ್ಬೋದು ಈಸಿಯಾಗಿ. ನೋಡಿ, ಇಲ್ಲಿ ಸಮೂಹದ ಸದಸ್ಯರು ಪರಸ್ಪರ ಹೊಂದಿರತಕ್ಕಂಥ ಒಲವು ಮತ್ತು ತಿರಸ್ಕಾರ, ಸಮೂಹದ ಪ್ರತಿಯೊಬ್ಬ ಸದಸ್ಯನ ಜನಪ್ರಿಯತೆ, ಪ್ರತಿಯೊಬ್ಬ ಸದಸ್ಯ ಬೇರೆಯವರಿಂದ ಎಷ್ಟರ ಮಟ್ಟಿಗೆ ಸ್ವೀಕರಿಸಲ್ಪಟ್ಟಿದ್ದಾನೆ, ಇಂತಹ ಅಂತರ ವ್ಯಕ್ತಿ ಬಾಂಧವ್ಯವನ್ನು ಅಳತೆ ಮಾಡಲಿಕ್ಕಿರ್ತಕ್ಕಂಥ ಒಂದು ಶಾಸ್ತ್ರ ಇಲ್ಲಿ ಸಮಾಜ ಮಿತಿ ತಂತ್ರ. ಇದೇನು ಮಾಡುತ್ತೆ? ಒಂದು ಸಮೂಹದ ಸನ್ನಿವೇಶದಲ್ಲಿ ಕಂಡುಬರ್ತಕ್ಕಂಥ ಸ್ನೇಹದ ವಿನ್ಯಾಸಗಳನ್ನು ತಿಳಿದು ಮತ್ತು ವಿಶ್ಲೇಷಣೆ ಮಾಡಲಿಕ್ಕೆ ಬಳಸ್ತಕ್ಕಂಥ ಒಂದು ವಿಧಾನವಾಗಿರುತ್ತೆ. ಹಾಗಾಗಿ ಗುಂಪಿನಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯ ಸ್ಥಾನವನ್ನು ಅಳಿಬೇಕು ಅಂದರೆ ಅದಕ್ಕೆ ಸೂಕ್ತವಾದ ವಿಧಾನ ಯಾವುದಪ್ಪ ಅಂದರೆ ಸಮಾಜ ಮಿತಿ ತಂತ್ರ. ಸೊ 30 ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರವನ್ನು ಹೇಳಿ ಅದಕ್ಕೆ ಪೂರಕವಾದಂಥ ಎಕ್ಸ್ಪ್ಲನೇಷನ್ಸನ್ನು ಮಾಡಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ಇಷ್ಟವಾದರೆ ದಯಮಾಡಿ ಮರದೇ ಶೇರ್ ಮಾಡಿ. ಇನ್ ಕೇಸ್ ಏನಾದರೂ ನಾನು ಹೇಳಬೇಕಾದ್ರೆ ಯಾವುದಾದ್ರು ಪ್ರಶ್ನೆಗೆ ತಪ್ಪಾಗಿ ಉತ್ತರವನ್ನು ಹೇಳಿದರೆ ಕ್ಷಮೆ ಇರಲಿ ಅಂತ ಕೇಳ್ತಾ, ದಯಮಾಡಿ ಯಾವುದಕ್ಕಾದ್ರೂ ತಪ್ಪಾಗಿ ಆನ್ಸರ್ ಮಾಡಿದರೆ ಕಮೆಂಟಲ್ಲಿ ಇಮಿಡಿಯೇಟ್ ನನಗೆ ತಿಳಿಸಿ ಅದನ್ನು, ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಪೂರಕ ವಿವರಣೆಗಳನ್ನು ಅಲ್ಲೇ ಬರೆದು ತಿಳಿಸಿ. ಸೊ ಎಲ್ಲರೂ ಅದನ್ನು ಓದ್ಕೊಳ್ಳಿ. ಸೊ ಧನ್ಯವಾದ ಈ ಒಂದು ವಿಡಿಯೋ ಸೆಷನ್ ನೋಡಲಿಕ್ಕೆ. ಮತ್ತೊಂದು ವಿಡಿಯೋ ಸೆಷನ್ನಲ್ಲಿ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್.